ಸರ್ ಒಂದು ನಿಮಿಷ. ಏನು? ನಮ್ಮ ಮಂಡ್ಯದ ಗಂಡು ರಬಲ್ ಸ್ಟಾರ್ ಅಂಬರೀಷ್ ಅಣ್ಣವ್ರ ಮನೆ ಎಲ್ಲೇನ ಬರುತ್ತೆ? ಅವ್ರ ಮನೆ ಬರಲ್ಲ, ನಾವೇ ಹೋಗ್ಬೇಕು. ಸಾರಿ, ಅಂಬರೀಷ್ ಅಣ್ಣವ್ರ ಮನೆ ಎಲ್ಲಿ? ಅದು 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 ಅದೇ 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 ಅಂತ ಕನ್ಫರ್ಮ್ ಆಗಿ ನೀವ್ ಹೇಗೆ ಹೇಳ್ತೀರಾ? ನಾನು ವಿಷ್ಣುವರ್ಧನ್, ಅವ್ರು ನನ್ನ ಫ್ರೆಂಡು, ನನಗೆ ಗೊತ್ತಿಲ್ಲದೆ ಇರುತ್ತಾ? ಓಹೋ ಸರಿ ಸರ್, ನಾ ಬರ್ತೀನಿ. ಬೈಲಿ ನೀನ್ ಯಾಕೆ ಅವ್ರ ಮನೆಗೆ ಹೋಗ್ತಿದ್ಯಾ? ನಾನು ಶಂಕರ್ನಾಗ್ ಅಂಬರೀಷ್ ಅಣ್ಣನ ಹಾಕೊಂಡು ಸಾಂಗ್ಲಿಯನ್ ಪಾರ್ಟ್ 3 ಮಾಡ್ಬೇಕಂತ ಇದ್ದೀನಿ, ಅದಕ್ಕೆ ಹೋಗ್ತಾ ಇದ್ದೀನಿ. ಎಲ್ಲ ಇವನ ಆಕಾಶ ಭೂಮಿ ಒಳ್ಳೆಯದು ಕೆಟ್ಟದ್ದು ಸತ್ಯ ಸುಳ್ಳು ಹೆಣ್ಣು ಗಂಡು ಹುಟ್ಟು ಸಾವು ಇದರ ಮಧ್ಯೆ ಬದುಕು ಅನ್ನೋದು 3 ದಿನದ ಬಾಳು. ಮನುಷ್ಯನಿಗೆ ಹುಟ್ಟು ಅಂತ ಬಂದ ಮೇಲೆ ಸಾವು ಅನ್ನೋದು ಬರಲೇಬೇಕು. ಸತ್ತಾಗ ಮತ್ಯಾಕ್ ದುಃಖ ಪಡ್ಬೇಕು? ಬಂದಾಗ ಏನು ತರೋದಿಲ್ಲ, ಸತ್ತಾಗ ಏನು ತಗೊಂಡು ಹೋಗೋದಿಲ್ಲ. ದೇವ್ರೇ, ಇರೋ ಈ 3 ದಿನದ ಬಾಳಲ್ಲಿ ಮನುಷ್ಯನಿಗೆ ಎಷ್ಟೆಲ್ಲ ಸುಖ ಕೊಡ್ತೀಯ, ಹಾಗೆ ಕಷ್ಟನೂ ಕೊಡ್ತೀಯ. ನಿನ್ನನ್ನ ಯಾರು ಅರ್ಥ ಮಾಡ್ಕೊಳಕ್ಕಾಗಲ್ಲ. ಜೀವನದಲ್ಲಿ ಸುಖ ದುಃಖ ಸಮನಾಗಿ ಕೊಡ್ತೀಯ ಅಂತ ಕೇಳಿದ್ದೆ, ಆದ್ರೆ ನನ್ನ ಜೀವನದಲ್ಲಿ ಬರೀ ದುಃಖನೇ ತುಂಬಿ ಕಳಿಸಿದ್ದೀಯ. ನಾನು ಯಾರಿಗೆ ದ್ರೋಹ ಮಾಡಿದ್ದೆ? ನನ್ನನ್ನು ಅನಾಥನನ್ನಾಗಿ ಮಾಡ್ದಲ್ಲ ದೇವ್ರೇ. ಚಿಕ್ಕ ವಯಸ್ಸಲ್ಲಿ ನನ್ನ ತಂದೆ ತಾಯಿನ ಕಿತ್ಕೊಂಡೆ, ನನ್ನ ಚಿನ್ನದಂತಹ ತಂಗಿನೂ ದೂರ ಮಾಡಿದೆ. ಈಗ ನೀನು ವಾಸ ಮಾಡೋ ಜಾಗದಲ್ಲಿ ನನ್ನನ್ನು ಇರಿಸ್ಕೊಂಡಿದೀಯಾ? ನಿನ್ ಜೊತೆ ನಾನಿದ್ದೀನಿ ಅಂತ ಖುಷಿ ಪಡ್ಲ, ಇಲ್ಲ ನನ್ನವ್ರು ಯಾರು ಇಲ್ಲ ಅಂತ ದುಃಖ ಪಡ್ಲ? ಏನು ಅಂದ್ರೆ ಆರ್ತಿ ತಗೋ ಬನ್ನಿ. ಆಶೀರ್ವಾದ ಮಾಡಿ. ಏನಪ್ಪ ಇದು ಮೇಲೆ ಹೇಳ್ರು? ದೇವರು ಅಲ್ಲಿದ್ದಾನೆ, ಮೊದಲು ಆ ದೇವರ ಕೈ ಮುಗಿರಪ್ಪ. ಅಣ್ಣ, ನಮ್ಮ ಪಾಲಿಗೆ ನೀವೇ ಎಲ್ಲ, ನಿಮ್ಮಲ್ಲೇ ನಾವು ಭಗವಂತನ ಕಾಣ್ತಾ ಇದೀವಿ. ನೀವೇ ನಮ್ಮ ಪಾಲಿನ ದೇವರು. ಹೌದಣ್ಣ, ನಿಮ್ಮನ್ನ ನಮ್ಮ ಅಣ್ಣ ಅದಕ್ಕೆ ಅಂತ ಯಾವತ್ತೂ ಅನ್ಕೊಂಡಿಲ್ಲ, ನಮ್ಮ ತಂದೆ ತಾಯಿ ಅಂತಾನೆ ಅನ್ಕೊಂಡಿದೀವಿ. ನೀವೇ ನಮ್ಗೆಲ್ಲ. ನಮಗೂ ನಿಮ್ಮನ್ನು ಬಿಟ್ರೆ ಯಾರಿದಾರಪ್ಪ? ನಿಮಗೋಸ್ಕರ ತಾನೇ ಕಷ್ಟಪಡ್ತಾ ಇರೋದು. ನೀವು ಅಷ್ಟೇ, ನನ್ನ ತಮ್ಮಂದ್ರಲ್ಲ, ನನ್ನ ಮಕ್ಳಿದ್ದಂಗೆ ಕಣ್ರು. ಏನು ತಮ್ಮಂದ್ರು ಅಣ್ಣನೇ ಹೊಗಳ್ತಾ ಇರ್ತೀರೋ ಇಲ್ಲ ಅದಕ್ಕೇನು ವಿಚಾರಿಸ್ಕೋತಿರೋ? ಅದಕ್ಕೆ ನಿಮ್ಮಿಂದ ತಾನೇ ನಾವು ಇಷ್ಟ ಎತ್ತರಕ್ಕೆ ಬೆಳೆದಿರೋದು. ನಿಮ್ಮನ್ನು ಬಿಟ್ಬಿಡಕ್ಕಾಗತ್ತಾ? ನಮ್ಗೆ ಅಣ್ಣ ಎಷ್ಟು ಮುಖ್ಯನೋ ಈ ದೇವತೆ ಅಂತ ಅದಕ್ಕೇನೋ ಅಷ್ಟೇ ಮುಖ್ಯ. ನೀವು ಯಾವಾಗಲೂ ನಗ್ನಗ್ತಾ ಸಂತೋಷವಾಗಿದ್ರೆ ಅಷ್ಟೇ ಸಾಕಪ್ಪ. ಅಣ್ಣ, ನಿಮ್ಮ ಜೊತೆ ನಾವು ಸಂತೋಷವಾಗಿ ಚೆನ್ನಾಗಿರ್ತೀವಣ್ಣ. ನೀವು ಯಾವುದಕ್ಕೂ ಯೋಚನೆ ಮಾಡದೆ ನಮ್ಮ ಜೊತೆ ಚೆನ್ನಾಗಿರ್ಬೇಕನ್ನೋದೇ ನಮ್ಮ ಆಸೆ. ನಮ್ಮ ಈ ಸಂಸಾರ ಯಾವಾಗಲೂ ಆನಂದ ಸಾಗರದಂತೆ ಇರಬೇಕಣ್ಣ. ನೀ వచ్చిರೋ ಬೇಗ. ತಳ್ಳ ಬಿಡಿಯ ಸೇತುವೆ ಆಮೇಲೆ ತಳ್ಳ ಮೊದಲು. ಇಲ್ಲಿ ಚೆನ್ನಾಗಿ ತಳ್ಳ ಉರಿಯ. ಲೇ ಉರಿಯಾಕ್ಲ ಸರಿಯಾಗೆ ತಳ್ಳಪ್ಪ ತಳ್ಳ. ಬೇವ ಕೆಲಸ ಆಗ್ಲಿ. ದುಡ್ಡಕ್ಕೆ ಬೆಲೆ ಇಲ್ಲ ಕಣ, ಹೆಂಡಕ್ಕೆ ಬೆಲೆ.
ಅಯ್ಯೋ ತೆಳ್ಳ ಬೇಗ. ಏ ಜಲ್ದಿ ತಗೊಂಬರ್ಲ ನೀರ್ನ. ತಗೊಂಬತ್ತದಿ ನೀರಣ್ಣ. ಹಾಕಪ್ಪ. ಕುಡಿಯಾಕೋ ಉನ್ನೋಸಿ ಬೇಬೆ ಕಾಯ್ಲಿ. ಏಯ್ ಅಣ್ಣ ಬತ್ತವ್ರೆ ಕಣ್ರು. ಬೇಬೆ ಬಂದ್ರು. ತೊಳ್ರು ಕೆಲಸ ಆಗ್ಲಿ ಬಿಡ್ರ. ಏಯ್ ತಗೊಳ ಮಾಡ್ಲಾಗ ಎತ್ಕೊ. ಲೇ ತಿಮ್ಮ ಎಲ್ಲ ರಂಗ ಅಣ್ಣ ಅದು ಏನ ಅದು ಅಣ್ಣ ಅವ್ನು 2 ದಿನದಿಂದ ಯಾಕೋ ಬತ್ತಲ್ಲ ಕಾಣ. ಯಾಕ್ಲಾ ಏನಾಯ್ತು ಬತ್ತಾ ಇಲ್ವೇನ್ಲ ಅವನು? ಅಣ್ಣ ಇವ್ರ ಹತ್ರ ಕೆಲಸ ಮಾಡಕ್ ಇವ್ರು ಆಳ ಅಂತ ನಿನ್ನ ಬೈದು ಬಿಟ್ಟಾದ ಕಣ್ಣ ಅವನು. ಏನೋ ಆ ಬೊಡ್ಡತ್ತದ್ದು ಹಂಗನ್ನ ಕಷ್ಟ ಬಂದಾಗ ಹಣ ತಗೊಂಡ್ ಹೋಗ್ತಾನೆ, ಈಗ ಬರಲ್ಲ ಅನ್ನ. ಎಲ್ಲ ಬಡ್ಡಿ ಮಗನೇ. ಏಯ್ ಆ ನನ್ನ ಮಗ ರಂಗ ಎಲ್ಲೇ ಇದ್ರು ಆಲೆ ಮನೆ ಹತ್ರ ಕರ್ಕ ಬರಲ್ಲ, ಗೊತ್ತಾಯ್ತಾ? ಆಯ್ತಣ್ಣ. ಬರಲ್ಲ ಅಂತ ಕತೆ ಹೇಳ್ತಿದಂತೆ. ಹೆಂಗದೆ ಮೈಗೆ? ನನ್ನ ಬಗ್ಗೆ ಗೊತ್ತಿಲ್ಲ ನಿನಗೆ? ಬುದ್ಧಿ ಇದು ಸತಿ ತಪ್ಪಾಯ್ತು, ಕ್ಷಮಿಸ್ಬಿಡಿ. ಇಷ್ಟು ಭಯ ಆಯ್ತು ಅವನು, ಯಾಕೆ ಹಂಗೆ ಮಾಡಿದೆ? ಏನೋ ಮಂಗ್ ಬುದ್ಧಿ, ಇನ್ನೊಂದು ಸತಿ ತಪ್ಪು ಮಾಡಲ್ಲ. ಸಾಯೋವರೆಗೂ ನಿಮ್ಮ ಮನೇಲಿ ಜೀತ ಮಾಡ್ಕೊಂಡು ಇರ್ತೀನಿ. ಇಷ್ಟು ಭಯ ಇರಬೇಕು. ಇನ್ನೊಂದ್ಸರಿ ಈ ಥರ ಮಾಡಿದ್ರೆ ಅಷ್ಟೇ ನಿನ್ನ ಕತೆ. ಹೋಗ್ಲಾ, ಹೋಗಿ ಕ್ಯಾಮೆರಾ ನೋಡ್ಕೊ ಹೋಗ್ಲಾ. ಈ ಬಡ್ಡಿ ಮಕ್ಳಿಗೆ ದುರಹಂಕಾರಕ್ಕಲ್ಲ, ನನ್ನ ದುಡ್ಡು ತಗೊಂಡು ನನ್ನ ಎದುರಿಗೆ ನಿಂತು ಮಾತಾಡ್ತಾರೆ. ತಿಪ್ಪೆ, ಆ ಧರ್ಮ ದುಡ್ಡು ತಂದು ಕೊಟ್ನಿ ಅಂದ. ಎಲ್ಲಿಂದ ಬರುತ್ತೆ ದಣಿ ದುಡ್ಡು? ಆ ಧರ್ಮಣ್ಣ ತಮ್ಮಂದಿರನ್ನ ಚೆನ್ನಾಗಿ ಓದಿಸ್ತವನೆ. ಅರ್ಧ ಎಕರೆ ಜಮೀನು ನೀವೇ ಬರ್ಸ್ಕೊಂಡಿದ್ದೀರಾ, ಇನ್ನರ್ಧ ಜಮೀನ ಹೆಂಗಾದ್ರೂ ಬರ್ಸ್ಕೊಂಡ್ರ ಆಯ್ತು. ನೀ ಹೇಳೋದು ಸರಿ ಕಂದ, ನೀನ್ ತುಂಬಾ ತಟೆ ಅನ್ಕೊಂಡಿದೆ, ನಿನ್ಗೂ ಬುದ್ಧಿ ಅದ ಕಂದ. ನಿಮ್ಮಷ್ಟು ಬುದ್ಧಿವಂತರಲ್ಲ ಬಿಡಿ, ಏನೇ ಆದ್ರು. ಹೋಗ್ಲು ಸಾಕು, ತೋಟದ ಹೋಗಿ ಕ್ಯಾಮೆರಾ ನೋಡೋಗ್ಲಾ. ಆಯ್ತು ಬುದ್ಧಿ. ಛೇ, ಯಾರಿಗೆ ಬೇಕಪ್ಪ ಈ ಹಾಳಾದ ಪೊಲೀಸ್ ಕೆಲಸ? ಒಂದು ಕಡೆ ಕೂರಂಗಿಲ್ಲ, ಒಂದು ಕಡೆ ನಿಲ್ಲಂಗಿಲ್ಲ. ಸ್ಟೇಷನ್ಗೆ ಹೋದ್ರೆ ನಮ್ಮ ಸಾಹೇಬ್ರ ಕಾಟ, ಹೊರಗಡೆ ಹೋದ್ರೆ ಕಳ್ರ ಕಾಟ, ಮನೆಗೆ ಹೋದ್ರಂತೂ ನನ್ನ ಹೆಂಡತಿ ಕಾಟ. ಸಾಕಾಗೋಯ್ತು. ನಮ್ಮಪ್ಪ ಬಡ್ಡಿ ಮಗ ಮಾಡಿದ ಕೆಲಸಕ್ಕೆ ನಾನಿಲ್ಲಿ ಪಶ್ಚಾತ್ತಾಪ ಪಡೋಂಗಾಯ್ತು. ಈ ಕಳ್ಳಿನ ಎಲ್ಲಿ ಅಂತ ಹುಡ್ಕೋದು? ಏಯ್ ನಿಂತ್ಕೋ ಇಲ್ಲಿ, ಬಾಯ್ಲಿ. ಏಯ್ ತೋರ್ಸು. ತೋರಿಸ್ಬೇಕಾ? ಏನ್ನ? ನಿನ್ ಮುಖಾನ. ಯಾಕೋ? ಏಯ್ ಯಾಕೆ ಅಂತ ಕೇಳ್ತೀಯಾ? ನಾನು ಪೊಲೀಸ್, ನಾನು ಹೆಂಗ್ ಹೇಳ್ತೀನಿ ಕೇಳ್ಬೇಕು ನೀನು. ಏನ್ ಹೇಳಿದ್ರು ಮಾಡ್ಬೇಕಾ? ಯಾಕೆ? ಹೇಗಿದೆ ಮೈಗೆ? ಕಳ್ಳಿನ ಹಿಡಿಯೋಣ ಅಂತ ಬಂದ್ರೆ ಯಾವ್ದೋ ಮಳ್ಳಿ ಮೀನ್ ಸಿಕ್ತಿದ್ಯಲ್ಲಪ್ಪ. ಆಹಾ, ಒಳ್ಳೆ ಚಾನ್ಸು. ಬಿಟ್ರೆ ನಾನು ಕೆಟ್ಟೆ. ಏನಾದ್ರೂ ಮಾಡಿ ಅಟ್ಕಾಯಿಸ್ಕೊಬೇಕು ಇವಳಿಗೆ. ಏನ್ ಮಾಡೋದು? ಯಾಕಯ್ಯ ಒಳ್ಳೆ ತಿನ್ನೋ ತರ ನೋಡ್ತಾ ಇದ್ಯಾ? ಓಯ್ ಯಾರು ನೀನು? ಏನ್ ನಿನ್ನ ಹೆಸರು? ಅಯ್ಯೋ, ಒಂದೇ ಸಮ ಗರಂ ಆಗ್ಬಿಟ್ರಲ್ಲಪ್ಪ. ಸರ್, ನೀವೆಂತ ಒಳ್ಳೆ ಪೊಲೀಸ್ ಅಂತ ನಂಗೆ ತುಂಬಾ ಚೆನ್ನಾಗಿ ಗೊತ್ತು ಸರ್. ಅಯ್ಯೋ, ಸರಿ, ನಿನ್ಗೆ ಮದ್ವೆ ಆಗಿದ್ಯಾ? ಇಲ್ಲ. ಯಾಕೆ? ಯಾಕೆ ಅಂದ್ರೆ ಮದ್ವೆ ಆಗೋಣ ಅಂತ. ಯಾರನ್ನ? ಇನ್ಯಾರನ್ನ? ನಿನ್ನನ್ನೇ ಕಣೆ. ಮದ್ವೆ ಆದ್ರೆ ನಿನ್ನನ್ನೇ ಕಣೆ, ಫಿಕ್ಸ್ ಆಗ್ಬಿಟ್ಟೆ. ಛೇ, ಇವ್ ನನ್ ಬಿಡಲ್ಲ ಅನ್ಸುತ್ತೆ. ಏನ್ ಮಾಡ್ಲಿ ಈಗ? ಓಯ್, ಏನ್ ಯೋಚನೆ ಮಾಡ್ತಾ ಇದೀಯಾ? ಅದೇ ನಿಮ್ಮನ್ನೇ ಮದ್ವೆ ಆಗೋಣ ಅಂತ ಯೋಚನೆ ಮಾಡ್ತಾ ಇದ್ದೆ. ಆದ್ರೆ ಇವತ್ ನಂಗೆ ಅರ್ಜೆಂಟ್ ಕೆಲಸ ಇದೆ. ನಾಳೆ ಸಿಗ್ತೀನಿ, ಬಾಯ್. ಆಹಾ, ಇವತ್ತೇ ನನಗೆ ತುಂಬ ಖುಷಿಯಾದ ದಿನ. ಇದೇ ಖುಷಿಗೆ ನನ್ನ ಹೆಂಡತಿಗೆ ಸ್ವೀಟ್ ತಗೊಂಡೋಗ್ಬಿಡ್ತೀನಿ. ಪರ್ಸೇ ಇಲ್ಲ. ಅಯ್ಯೋ ಕಳ್ಳಿ, ಅಂತೂ ನಿನ್ ಬುದ್ಧಿ ತೋರಿಸ್ಬಿಟ್ಟಲ್ಲ.
ಲೇ ತಿಪ್ಪೆ ನನ್ನ ನೋಡಿದ್ರೆ ಏನನ್ಸತ್ಲ? ಬುದ್ಧಿಯವ್ರೆ ನೀವು ಮನುಷ್ಯರೇ ಅಲ್ಲ ಬಿಡಿ. ಏನ್ಲ ಅಂದೆ? ತಪ್ಪು ತಿಳ್ಕೊಬೇಡಿ ಬುದ್ಧಿ, ನೀವು ಮನುಷ್ಯರಲ್ಲ ದೇವ್ರು ಅಂದೆ. ಹಂಗ್ ಬಾ ದಾರಿಗೆ. ಸರಿ, ಹೆಂಗ್ ನಡೀತಾ ಇತ್ಲ ನಮ್ಮ ಕಳ್ಬಟ್ಟಿ ಅವರ? ಏನು ತೊಂದರೆ ಇಲ್ಲ ತಾನೆ? ನಾನ್ ಇರ್ಬೇಕಾದ್ರೆ ಯಾವ ತೊಂದರೆ ಆಗುತ್ತೆ ಬುದ್ಧಿ? ಸರಿ ಸರಿ, ನನ್ನ ಮಗ ವಿಸ್ಗಂಟ ಒದರಿಂದ ಕಾಣ್ತಾ ಇವಲ್ಲ, ಎಲ್ಗೋದನ್ಲ ಅವನು? ಬುದ್ಧಿ, ನೆಂದೋರ್ ಮಂದಲ್ಲಿ ಎಂದಂಗೆ ಇಲ್ಲೇ ಬಂದ್ರು ನೋಡಿ. ಡ್ಯಾಡಿ ಬಾರ್ಲ ಮಗ, ಕುಂತ್ಕೋ. ಏನ್ಲ ಮಗನೇ ಇಷ್ಟೊಂದು ಖುಷಿಯಾಗಿದ್ಯಾ? ಕಾರಣ ಇದೆ ಡ್ಯಾಡಿ. ಈ ವಿಸ್ಕಂಠ ಯಾವುದೇ ಕೆಲ್ಸಕ್ಕೆ ಕೈ ಹಾಕಿದ್ರು ಅದಾಗಲೇಬೇಕು. ಏನ್ಲ ಅದು? ನಮ್ಮ ಕಳ್ಬಟ್ಟಿ ವ್ಯಾಪಾರದಲ್ಲಿ ತುಂಬಾ ಲಾಭ ಬಂದಿದೆ. ಇನ್ ಮುಂದೆ ಇನ್ನೂ ಲಾಭ ಆಗುತ್ತೆ, ನೋಡ್ತಾರೆ ಡ್ಯಾಡಿ. ಬುದ್ಧಿ ಏಟು ನಮ್ ದೊಡ್ಡ ಬುದ್ಧಿಯವ್ರೆ. ನಮ್ಮ ಬಿಸ್ನೆಸ್ ತುಂಬಾ ದೊಡ್ಡದಾಗುತ್ತೆ. ಹೆಂಗೆ? ಸಬಾಸ್ ಮಗನೇ ಸಬಾಸ್. ನೀನ್ ನನ್ನ ಮಗನಾಗ ಹುಡುಕ್ಕೋ, ಸಾರ್ಥಕಾಯ್ತು ಕಂದ. ಬುದ್ಧಿಯವ್ರೆ, ನಮ್ಮ ಚಿಕ್ಕ ಬುದ್ಧಿಯವರು ಅಂದ್ರೆ ಸುಮ್ಮನೆ ಅವರು ನೆಲವಾಗ ಗುದ್ದಿ ನೀರು ತೆಗಿಯೋರು. ಅವರು ಸಾಮಾನ್ಯರಲ್ಲ, ಅಸಾಮಾನ್ಯರು. ಈ ಥರ ಮಾತಿಗೆ ಕಡಿಮೆ ಇಲ್ಲ. ಹೋಗ್ಲ ಅಲ್ಲಿ ತೋಟದ ಹತ್ರ ಕೆಲಸ ನೋಡ್ಕೊ ಹೋಗು. ಆಯ್ತು. ರೀ, ತಗೊಳ್ಳಿ ಕಾಫಿ. ಯಾಕ್ರಿ ಏನೋ ಯೋಚನೆ ಮಾಡ್ತಾ ಇದ್ದೀರಾ? ಸರಳ, ತಮ್ಮಂದ್ರ ವಿದ್ಯಾಭ್ಯಾಸ ಮುಗಿತಾ ಇದೆ, ಅದಕ್ಕೆ ಯೋಚನೆ ಮಾಡ್ತಾ ಇದ್ದೀನಿ. ಅಲ್ಲ ರೀ, ವಿದ್ಯಾಭ್ಯಾಸ ಮುಗಿತಾ ಇದೆ ಅಂದ್ರೆ ಅದಕ್ಕೆ ಖುಷಿ ಪಡ್ಬೇಕು ತಾನೆ? ಅದಕ್ಕೆ ಯಾಕೆ ಯೋಚನೆ ಮಾಡ್ತಾ ಇದ್ದೀರಾ? ಅವ್ರ ವಿದ್ಯಾಭ್ಯಾಸಕ್ಕೆ ಅಂತ ದುಡ್ಡು ಬೇಕಲ್ಲ, ಅದಕ್ಕೆ. ಈಗಾಗಲೇ ರಾಮೇಗೌಡ್ರ ಹತ್ರ ಮಾಡಿರೋ ಸಾಲಕ್ಕೆ ಬಡ್ಡಿ ಬೆಳೀತಾ ಇದೆ. ಎಲ್ಲಿ ರಾಮೇಗೌಡ ಬಡ್ಡಿ ಜಾಸ್ತಿ ಮಾಡಿ ನಮ್ಮ ಆಸ್ತಿನೆಲ್ಲ ತಂದಾಗ ಮಾಡ್ಕೊಂಡ್ಬಿಡ್ತಾನೋ ಅಂತ ಭಯ ಆಗ್ತಾ ಇದೆ. ನೋಡಿ, ಆತರ ಏನೂ ಆಗೋದಿಲ್ಲ. ಅದ್ರ ಬಗ್ಗೆ ಯೋಚನೆ ಮಾಡಬೇಡಿ, ಧೈರ್ಯವಾಗಿರಿ. ನಿನ್ನಂತ ಹೆಂಡತಿ ಸಿಕ್ಕಿರೋದು ನನ್ನ ಪುಣ್ಯ ಕಣೆ. ಎಂಥ ಸಮಯ ಬಂದರೂ ನನ್ನ ಜೊತೆಲಿ ಇರ್ತೀಯ ತಾನೆ? ಏನಂದ್ರೆ, ನಿಮ್ಮಂತ ಒಳ್ಳೆ ಗಂಡ ಸಿಕ್ಕಿರೋದು ನನ್ನ ಪುಣ್ಯ ರೀ. ದಿಕ್ಕು ದೆಸೆ ಇಲ್ಲದೆ ಅಲಿತಾ ಇರೋ ನನ್ನ ಮದ್ವೆ ಆಗಿ ಒಳ್ಳೆ ಜೀವನ ಕೊಟ್ಟಿದ್ದೀರಾ. ಇದಕ್ಕಿಂತ ಬೇರೆ ಭಾಗ್ಯ ನಂಗೇನ್ರಿ ಬೇಕು? ನೀವಿದ್ರ ಬಗ್ಗೆ ಯೋಚನೆ ಮಾಡಬೇಡಿ. ಭೂಮಿ ತಾಯಿ ಮಡ್ಲಲ್ಲಿ ಬೀಜ ಬಿತ್ತಿದ್ವಿ, ಒಳ್ಳೆ ಫಸಲು ಕೂಡ ಬರ್ತಾ ಇದೆ. ಒಳ್ಳೆ ಆದಾಯ ಬರುತ್ತೆ ಅನ್ನೋ ನಂಬಿಕೆ ಕೂಡ ನನ್ಗಿದೆ. ಏನದ್ಗೆ ದೇವರಲ್ಲಿ ಏನೋ ಅಪ್ಲಿಕೇಶನ್ ಹಾಕ್ತಾರೋ ಕಾಣುತ್ತೆ. ವಿಶಾಲ್ ಯಾವಾಗ ಬಂದ? ಈಗ ತಾನೇ ಬಂದೆ. ಅದಕ್ಕೆ ಏನಿಲ್ಲಪ್ಪ, ನಿಮ್ಮಣ್ಣ ನಿನ್ ಬಗ್ಗೆನೇ ಯೋಚನೆ ಮಾಡ್ತಿದ್ರು. ನೀನ್ ವಿದ್ಯಾಭ್ಯಾಸ ಮುಗ್ದು ನೀನೊಂದ್ ಒಳ್ಳೆ ಕೆಲ್ಸಕ್ಕೆ ಸೇರ್ಕೊಂಡ್ರೆ ನಮ್ಗಷ್ಟೇ ಸಾಕು. ಅದಕ್ಕೆ ನಿಜವಾಗ್ಲೂ ನೀವು ನಮ್ಗೆ ಸಿಕ್ಕಿರೋದು ನಮ್ಮ ಅದೃಷ್ಟನೇ. ನೀವು ನಮ್ಮ ತಾಯಿಗಿಂತ ಹೆಚ್ಚು. ಈ ಅದ್ಕೇನ್ ಹೊಗಳಿದ್ ಸಾಕು, ಬಾಯಿಗೆ ಊಟ ಮಾಡುವಂತೆ. ಅಣ್ಣ, ದೀಪಾ, ಸ್ವಲ್ಪ ಕೆಲಸ ಇದೆ, ನಾವು ಹೊರಗಡೆ ಹೋಗಿ ಬರ್ತೀನಮ್ಮ. ಆಶೀರ್ವಾದ ಮಾಡಿ ಅಣ್ಣ. ಆ ದೇವರು ನಿನಗೆ ಒಳ್ಳೇದು ಮಾಡ್ಲಮ್ಮ. ದೀಪಾ, ನಾವು ಚಿಕ್ಕ ವಯಸ್ಸಲ್ಲೇ ಅಪ್ಪ ಅಮ್ಮನ ಕಳ್ಕೊಂಡ್ವಿ. ನೀನು ಮತ್ತು ತಾರಾ ನನ್ನ 2 ಕಣ್ಣುಗಳಿದ್ದಾಗೆ. ನೀವು ಯಾವಾಗಲೂ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ ಅಮ್ಮ. ಸರಿ ಅಣ್ಣ, ನಿಮ್ಮ ಆಸೆನ ನಾವಿಬ್ರು ಖಂಡಿತವಾಗ್ಲೂ ನೆರವೇರಿಸ್ತೀವಿ. ಸರಿ, ಹೋಗ್ಬಾ ಅಣ್ಣ. ಸರಿ, ಹೋಗಿದ್ ಬರ್ತೀನಮ್ಮ, ಹುಷಾರು.
ಚಿನ್ನು ಕನಸ ಚಿನ್ನು ಚಿನ್ನು ವಿನಯ್, ಏನ್ ದೀಪ? ನಿಮ್ ಹತ್ರ ಒಂದ್ ವಿಷಯ ಹೇಳ್ಬೇಕು. ಏನು ವಿಷಯ ಹೇಳು. ನಾನ್ ನಿಮ್ ಸಂಸಾರದಲ್ಲಿ ಒಬ್ಳಾಗ್ಬೇಕಂತಿದ್ದೀನಿ. ಅಂದ್ರೆ ಅಂದ್ರೆ ನೀವ್ ನನ್ನ ಮದ್ವೆ ಆಗ್ತೀರಾ? ನಾನ್ ನಿಮ್ಮನ್ ತುಂಬಾ ಇಷ್ಟಪಡ್ತಾ ಇದ್ದೀನಿ ವಿನಯ್. ದೀಪ, ಈ ಪ್ರೀತಿ ಪ್ರೇಮವೆಲ್ಲ ನನ್ಗಿಷ್ಟ ಇಲ್ಲ. ನಮ್ಮ ಅಣ್ಣ ಅದಕ್ಕೆ ಪ್ರೀತಿ ಬಿಟ್ರೆ ಬೇರೇನೂ ಗೊತ್ತಿಲ್ಲ. ಅವರೇ ನನ್ನ ಸರ್ವಸ್ವ. ಅದಕ್ಕೆ ವಿನಯ್, ನಾನ್ ನಿಮ್ಮನ್ನ ಮನ್ಸಾರ ಇಷ್ಟಪಟ್ಟಿರೋದು. ನಿಮ್ ಬಗ್ಗೆ ನಾನು ಸುಮಾರು ವಿಷಯಗಳನ್ನ ತಿಳ್ಕೊಂಡಿದ್ದೀನಿ. ನಿಮ್ಮ ಅಣ್ಣ ಹತ್ಕೆನ ಎಷ್ಟು ಇಷ್ಟಪಡ್ತೀರಾ ಅಂತ ಗೊತ್ತು. ಆ ಗುಣನೇ ನಾನ್ ನಿಮ್ಮನ್ನ ಪ್ರೀತಿಸೋದಕ್ಕೆ ಸ್ಫೂರ್ತಿ ಆಗಿರೋದು ವಿನಯ್. ನನಗೆ ನಿಮ್ ಪ್ರೀತಿ ಬೇಕು. ನಿಮ್ಮನ್ನ ತುಂಬಾ ಇಷ್ಟಪಡ್ತಾ ಇದ್ದೀನಿ ವಿನಯ್. ಹಾಗಲ್ಲ ದೀಪ. ಪ್ಲೀಸ್ ಪ್ಲೀಸ್ ವಿನಯ್, ಇಲ್ಲ ಅನ್ಬೇಡಿ. ನಿಮ್ಮ ಎಜುಕೇಶನ್ ಮುಗ್ದ್ಮೇಲಾದ್ರೂ ನಮ್ಮ ಮದುವೆ ಬಗ್ಗೆ ಮಾತಾಡೋಣ. ಸರಿ ದೀಪ. ಈ ಕಣ್ಣಿಗೂ ಹೆಣ್ಣಿಗೂ ಏನು ಸ್ನೇಹವೋ, ಈ ಹೆಣ್ಣಿಗೂ ಪ್ರೀತಿಗೂ ಏನು ಬಂಧವೋ, ನೋಡಲು ಮೋಹಕ ಕೂಡಲು ಪ್ರೇರಕ ಏನು ಮಾಯವೋ, ಈ ಕಣ್ಣಿಗೂ ಹೆಣ್ಣಿಗೂ ಏನು ಸ್ನೇಹವೋ, ಈ ಹೆಣ್ಣಿಗೂ ಪ್ರೀತಿಗೂ ಏನು ಬಂಧವೋ. ಮನದ ಕೊಳದ ತಿಳಿಯ ಜಲದ ಮೇಲೆ ಮನವೆಸೆದು ಸಿಗದ ಜಗದ ಸುಖದ ಕಳಕೆ ನನ್ನ ಪರಸೆಳೆದು, ಅಳುವ ಮೊಗದ ಒಳಗೆ ತೆರೆದ ಎದೆಗೆ ಜೊತೆ ಬೆಸೆದು, ಇಹದ ಪರದ ಜನ್ಮಾಂತರದ ಕಥೆಯ ಪುಟ ತೆರೆದು, ಆಕಸ್ಮಿಕ ಎಂದಳಿ ಚೆಲ್ಲುವ ಬಾಲೆ ಅನಿರೀಕ್ಷಿತ ತಂದಳಿ ಬಲವ ಮಾಲೆ, ಗಂಧದ ಕನ್ನೆಯೋ ದಂಡದ ಬೊಂಬೆಯೋ ಏನು ಮಾಯೆಯೋ, ಈ ಕಣ್ಣಿಗೂ ಹೆಣ್ಣಿಗೂ ಏನು ಸ್ನೇಹವೋ, ಈ ಹೆಣ್ಣಿಗೂ ಪ್ರೀತಿಗೂ ಏನು ಬಂಧವೋ.
ಸರಸಿ ಸರಸಿ ಚೆಲುವಿಗೆ ಅರಸಿ ಬಂದಳು ನನ್ನರಸಿ ಕವನ ಕಾವ್ಯ ನಾಟ್ಯ ಗಮಕ ಕಲೆಗಳ ಸಿಂಗರಿಸಿ ಕನಸು ಮನಸ್ಸು ಬದುಕು ಭ್ರಮೆಯ ನಡುವೆ ಸಂಚರಿಸಿ ಮೌನದ ಒಡವೆ ಧರಿಸಿ ನಕ್ಕಳು ಒಲವನ್ನು ಸಿಂಪಡಿಸಿ ಆಕಸ್ಮಿಕ ಆಗದಿ ಪ್ರೇಮಯೋಗ ಅನಿರೀಕ್ಷಿತ ಅನಿಸದಿ ಪ್ರಣಯ ರಾಗ ಸ್ವರ್ಗದಿ ಸ್ಪರ್ಶವು ಸೌಖ್ಯದಿ ಸಂಗವು ಏನು ಮಾಯವು ಏ ಕಣ್ಣಿಗೂ ಹೆಣ್ಣಿಗೂ ಏನು ಸ್ನೇಹವು ಏ ಹೆಣ್ಣಿಗೂ ಪ್ರೀತಿಗೂ ಏನು ಬಂಧವು ಆಹಾ ವಾವ್, ಎಷ್ಟು ಸೂಪರ್ ಆಗಿದೆ ಈ ಲೊಕೇಶನ್ನು. ನಿಜವಾಗ್ಲೂ ಅದ್ಭುತ. ನಾನು ಏನಾದರೂ ಈ ಜಾಗದಲ್ಲಿ ಒಂದು ಒಳ್ಳೆ ಹೀರೋನ್ ಹಾಕ್ಕೊಂಡು ಸಿನಿಮಾ ತೆಗೆದ್ರೆ 100 ಡೇಸ್ ಗ್ಯಾರಂಟಿ. ಆದರೆ ಭಾರತ ದೇಶನ ಎಲ್ಲ ಕಡೆ ನೋಡಿಕೊಂಡು ಈ ಜಾಗಕ್ಕೆ ಬಂದಿದ್ದೀನಿ. ನನಗೆ ಸೆಟ್ ಆಗೋವಂಥ ಹೀರೋನೇ ಸಿಗ್ತಾ ಇಲ್ವಲ್ಲ. ವಾವ್, ಎಷ್ಟು ಸೂಪರ್ ಆಗಿದೆ. ದಾಳಿಂಬೆ ಹಲ್ಲು, ಸಂಪಿಗೆ ಅಂತ ಮೂಗು, ಮೀನಂತ ಕಣ್ಣು. ನೋಡ್ತಾ ಇದ್ರೆ ಈ 2 ಕಣ್ಣು ಸಾಕಾಗ್ತಿದ್ವಲ್ಲಪ್ಪ. ಒಳ್ಳೆ ಫಿಗರು. ಏಯ್, ಯಾರಯ್ಯ ನೀನು? ಒಳ್ಳೆ ಹುಚ್ಚಂತರ ಆಡ್ತಾ ಇದೆಯಲ್ಲ. ಎಲ್ಲಾದ್ರೂ ಹುಚ್ಚಾಸ್ಪತ್ರೆನ ತಪ್ಪಿಸ್ಕೊಂಬಂದ್ಯೋ ಹೇಗೆ? ಹುಚ್ಚ ಅಲ್ಲ ಚಿನ್ನ, ನೀನ್ ನೋಡ್ ಹುಚ್ಚ ಆಗ್ಬಿಟ್ಟಿದೀನಿ. ಯುವರ್ ಸ್ವೀಟ್ ನೇಮ್ ಪ್ಲೀಸ್. ಹಂಗಂದ್ರೇನು? ಓ ಸಾರಿ, ನಿನಗೆ ಇಂಗ್ಲಿಷ್ ಬರಲ್ಲ ಅಲ್ಲ. ನಿನ್ನ ಸಿಹಿಯಾದ ಹೆಸರೇನು? ನನ್ನ ಹೆಸರು ಚೆನ್ನಮ್ಮ ಅಂತ. ಎಲ್ರೂ ಪ್ರೀತಿಯಿಂದ ಚೆನ್ನಿ ಚೆನ್ನಿ ಅಂತ ಕರೀತಾರೆ. ಅದ್ ಸರಿ, ನೀನ್ ಯಾರು? ನಾನು ಫೇಮಸ್ ಡೈರೆಕ್ಟರ್. ಇಲ್ಲಿ ಸಿನಿಮಾ ತೆಗಿಬೇಕು ಅಂತ ಇದ್ದೀನಿ. ಅದಕ್ಕೆ ನಿನ್ನ ಹಾಕಬೇಕು ಅಂತ. ಹಾಕೊಳ್ಳೋದಾ? ಅಂದ್ರೆ ನಾನು ಸಿನಿಮಾ ಹೀರೋಯಿನ್ ಆಗಿ ಹಾಕಬೇಕು ಅಂತ. ಹಾ, ನಾನು ಸಿನಿಮಾ ಹೀರೋಯಿನ್? ಹೌದು ಚೆನ್ನಿ, ನಾನು ಹೇಳ್ದಾಗ ಕೇಳಿದ್ರೆ ನಿನ್ನ ಹೀರೋಯಿನ್ ಆಗೇ ಹಾಕೋತೀನಿ. ಸರಿ ಕಣಯ್ಯ, ಏನ್ ಮಾಡ್ಬೇಕು ಹೇಳು, ನೀನ್ ಹೇಳಿದ ಕೆಲ್ಸ ಎಲ್ಲ ಮಾಡ್ತೀನಿ. ಸರಿ ಚೆನ್ನಿ, ನಾನು ಇನ್ನೂ ಲೊಕೇಶನ್ ನೋಡಬೇಕು. ನೋಡ್ಬಿಟ್ಟು ನಿಂಗೆ ನಾಳೆ ಸಿಗ್ತೀನಿ. ಓಕೆ, ಬಾಯ್. ಚೆನ್ನಿ, ಲೇ ಚೆನ್ನಿ. ಅಯ್ಯೋ, ಏನಯ್ಯ ನಿಂದು? ಅದೇನೆ ಆ ಕಡೆ ನೋಡ್ಕೊಂಡು ಬಾಳ ನುಲಿತಾ ಇದೆಯಲ್ಲ. ಓ ಅದಾ? ಅಲ್ಲೇ ನನ್ನ ಹುಡುಗಿ ಮಾತಾಡದೆ ಇರುವಂಥದ್ದು ಏನಪ್ಪ ಮಾಡ್ದ ಅವನು? ನನ್ನ ಮಗನ್ಗೆ ಒಂದು ಗತಿ ಕಾಣಿಸ್ತೀನಿ. ಏನ್ ಬಲ್ ಮಾತಾಡಕ್ಕಿಲ್ವಾ? ನೋಡು, ಪದೇ ಪದೇ ಈ ತರ ರೋಡಲ್ಲಿ ಅಡ್ಡ ಹಾಕಿ ಡಿಸ್ಟರ್ಬ್ ಮಾಡಿದ್ರೆ ಸರಿ ಇರಲ್ಲ. ನಾನ್ ಮಾಡಿದ್ರೆ ಸರಿ ಇರಲ್ಲ. ಆ ವಿನಯ್ ಜೊತೆ ಓಡಾಡೋದು ಸರಿನಾ? ನೋಡು, ಅದು ನನ್ನ ಪರ್ಸನಲ್ ವಿಷಯ. ಅದ್ರಲ್ಲಿ ನೀನ್ ಯಾಕೆ ತಲೆ ಹಾಕ್ತೀಯಾ? ಈ ವಿಸ್ಕಾಂಟನ್ ಬಗ್ಗೆ ನಿನಗಿನ್ನೂ ಸರಿಯಾಗಿ ಗೊತ್ತಿಲ್ಲ. ಬೇಕು ಒಂದಿದ್ದನ್ನ ಪಡಿದನೆ ಬಿಡೋನಲ್ಲ. ನಾನು ನಿನ್ನ ಮನಸಾರ ಇಷ್ಟಪಡ್ತಾ ಇದ್ದೀನಿ. ನೀನಂದ್ರೆ ನನ್ನ ಜೀವ. ನೀನಿಲ್ಲ ಅಂದ್ರೆ ನಾನು ಹುಚ್ಚ ಆಗ್ಬಿಡ್ತೀನಿ. ಮೊದ್ಲೇ ಹುಚ್ಚ ನೀನು, ಇನ್ನು ಹುಚ್ಚ ಬೇರೆ ಆಗ್ಬೇಕಾ? ಎಷ್ಟು ಕೂತ್ರು ನಾಚಿಕೆನೇ ಆಗಲ್ವಾ? ಹೋಗು, ಎಲ್ಲೋಗ್ತೀಯಾ? ಒಂದಲ್ಲ ಒಂದಿನ ಈ ವಿಸ್ಕಾಂಟನ್ ಬಲಕ್ ಬಿದ್ದೆ ಬೀಳ್ತೀಯ.
ಎಲ್ಲಿದ್ದಾಳೋ, ಹೇಗಿದ್ದಾಳೋ? ಏನ್ ಧರ್ಮಣ್ಣ, ಇಷ್ಟೊತ್ತಾದ್ರೂ ಒಬ್ಬನೇ ಕೆಲಸ ಮಾಡ್ತಿದ್ಯಲ್ಲ? ಏನು ಮಾಡಲಿ ಗೌಡ್ರೆ, ನನ್ನ ತಮ್ಮಂದ್ರನ್ನ ಓದಿಸಿ ಪೊಲೀಸು ಡಾಕ್ಟ್ರು ಮಾಡಬೇಕು ಅಂದ್ಕೊಂಡಿದ್ದೀನಿ. ಅದೇನೋ ಸರಿ ಧರ್ಮಣ್ಣ, ಮೊದಲು ನಿನ್ನ ಆರೋಗ್ಯ ಮುಖ್ಯ ಅಲ್ವಾ? ಗೌಡ್ರೆ, ನನಗೆ ನನ್ನ ತಮ್ಮಂದ್ರು ಜೀವನ ಮುಖ್ಯ. ಅವ್ರಿಗೋಸ್ಕರ ಏನು ಬೇಕಾದರೂ ಮಾಡ್ತೀನಿ, ಏನೇ ಬಂದರೂ ಅನುಭವಿಸ್ತೀನಿ. ನಿನ್ನ ಪ್ರೀತಿಗೆ ನನ್ನ ಮೆಚ್ತೆ, ಆ ದೇವ್ ನಿನ್ ಕೈ ಬಿಡಲ್ಲ ಬಿಡು. ಧರ್ಮಣ್ಣ, ನಿನ್ನ ಆಸೆ ಎಲ್ಲ ಈಡೇರುತ್ತೆ. ತಗೊಳಪ್ಪ ಈ ದುಡ್ಡನ್ನ. ಸರಿ, ಈಗಲಾದ್ರೂ ಮನೆಗೆ ಹೋಗಪ್ಪ. ಗೌಡ್ರೆ, ಇನ್ನೊಂದು ಸ್ವಲ್ಪ ಕೆಲಸ ಇದೆ, ಒಂದೇ ಸಾರಿ ಮುಗಿಸ್ಕೊಂಡು ಹೋಗ್ತೀನಿ. ಸರಿಯಪ್ಪ. ದೀಪ, ನಿನ್ನ ನೋಡ್ತಾ ಇದ್ರೆ ಬೆಳದಿಂಗಳ ಚಂದ್ರನಂತೆ ಮುದ್ದ ಕಾಣ್ತಾ ಇದೀಯ. ನನ್ನ ಕಣ್ಣಿನ ದೃಷ್ಟಿಯೇ ಬೀಳುತ್ತಲ್ಲೇ. ಸಾಕು ಸುಳ್ಳು ಹೇಳಿದ್ದು. ದೀಪ, ನಾ ಹೇಳಿದ್ದು ಸುಳ್ಳಲ್ಲ, ಸತ್ಯ. ನೀನು ನನ್ನ ಬಾಳಿನ ಬೆಳಕು. ಹೌದು, ಅದಕ್ಕೆ ನನ್ನ ಹೆಸರು ದೀಪ ಅಂತಿರೋದು. ಸರಿ ದೀಪ ಮೇಡಮ್, ಏನೋ ಮಾತಾಡ್ಬೇಕಂತೇಳಿ ಕರೆದ್ಬಿಟ್ಟು ಕಾಮಿಡಿ ಮಾಡ್ತಾ ಇದೀರಲ್ಲ, ಏನು ಸಮಾಚಾರ? ಅದೇ ವಿನಯ್, ಮದುವೆ ವಿಷಯ ಮಾತಾಡೋಣ ಅಂತ. ಏನು ಮದುವೆನಾ? ನಮ್ಮ ಮದುವೆಗೇನು ಅಷ್ಟೊಂದು ಅರ್ಜೆಂಟು? ಎಸ್ ಐ ಹುದ್ದೆ ಕಾಲ್ ಮಾಡಿದ್ರು, ನಾನು ಅಪ್ಲಿಕೇಶನ್ ಹಾಕಿದ್ದೀನಿ. ಕೆಲಸ ಅಂತ ಒಂದು ಸಿಗಲಿ. ನಮ್ಮ ಅಣ್ಣನ ಹತ್ರ ಮಾತಾಡಿ, ನಿಮ್ಮ ಅಣ್ಣ ಹತ್ರನೂ ಮಾತಾಡಿ ನಾನು ಮದುವೆ ಆಗ್ತೀನಿ, ಸರಿನಾ? ಥ್ಯಾಂಕ್ಸ್ ವಿನಯ್, ಆ ದಿನಕ್ಕೋಸ್ಕರನೇ ಕಾಯ್ತಾ ಇರ್ತೀನಿ. ಸರಿ ದೀಪ, ನಾ ಇನ್ನು ಬರ್ತೀನಿ. ನೀನಾ? ಹೌದು, ನಾನೇ. ವಿಷಕಂಠ. ಬಿಡೋ, ದಾರಿ ಬಿಡೋ, ನನ್ನ ಮನೆಗೆ ಹೋಗ್ಬೇಕು. ಏನೇ ಅವನ ಜೊತೆ ಚಕ್ಕಂದ ಆಡ್ತಾ ಇದೆ? ನಿಮ್ಮ ಲವ್ ಸ್ಟೋರಿ ಇಲ್ಲಿವರೆಗೂ ಮುಂದುವರೆದಿದ್ಯಾ? ನೋಡು, ನಿನ್ಗೆ ಅವತ್ತೇ ಹೇಳಿದ್ದೀನಿ ನನ್ನ ತಂಟೆಗೆ ಬರಬೇಡ ಅಂತ. ನಾನು ನಿನ್ಗೆ ಇವತ್ತು ಹೇಳ್ತಾ ಇದ್ದೀನಿ, ಕೇಳು. ಈ ವಿಸ್ಕಂಠ ಬೇಕು ಅಂದಿದ್ದನ್ನು ಬಿಡೋನಲ್ಲ. ನೋಡು, ಇವತ್ತು ನಿನ್ನ ಬಡಿದೇ ಹೋಗೋದು. ಬಾರೆ ಬಾ. ಏನೇ ನನಗೆ ಹೊಡಿತೀಯೇನೆ? ಇವತ್ತು ನಿನ್ನನ್ನು ಸುಮ್ಮನೆ ಬಿಡಲ್ಲ. ಬಾರೆ ಬಿಡೋ, ಬಾರೇ. ಕೈ ಬಿಡೋ, ಬಿಡೋ, ಕೈ ಬಿಡೋ, ಬಿಡೋ, ಕೈ ಬಿಡೋ, ಬಿಡೋ, ಕೈ ಬಿಡೋ, ಬಿಡೋ ಕೈನ, ಬಿಡೋ ಕೈನ, ಬಿಡೋ, ಬಿಡೋ. ಇಷ್ಟೊಂದು ಖುಷಿಯಾಗಿದ್ದೀರಾ? ಕೈಯಲ್ಲೇನೋ ಕವರ್ ಇದೆ. ನಮ್ಮ ತಾರನ್ ನೋಡಕ್ಕೆ ಬೆಂಗಳೂರಿಗೆ ಹೋಗಿದೆ ಅರ್ಚಕ್ರೆ. ಹಾಗೆ ಬರ್ಬೇಕಾದ್ರೆ ಇನ್ನೊಬ್ಳು ತಂಗಿ ದೀಪಾಗೆ ಸೀರೆ ತಗೊಂಡ್ ಬಂದೆ. ತಂಗಿ ಅಂದ್ರೆ ಎಷ್ಟು ಇಷ್ಟಪಡ್ತೀಯಪ್ಪ, ಚಿನ್ನ ತರ ನೋಡ್ಕೋತೀಯ. ನಿನ್ ತಂಗಿ ಅಂದ್ರು ಅಷ್ಟೇ, ಅಣ್ಣನ ಹೆಸರು ಉಳಿಸ್ತಾರೆ. ನಾನಿನ್ ಬರ್ತೀನಿ ಅರ್ಚಕ್ರೆ. ಒಳ್ಳೇದಾಗ್ಲಿ, ಹೋಗ್ ಬನ್ನಿ.
ದೇವ್ರೆ, ನನ್ನ ಜೀವನದಲ್ಲಿ ಯಾಕೆ ಈ ಥರ ಆಟ ಆಡಿದೆ? ತಂದೆಗಿಂತ ಹೆಚ್ಚಾಗಿ ನೋಡ್ಕೊಂಡಿರೋ ನನ್ನ ಅಣ್ಣನ್ಗೆ ಏನಂತ ಹೇಳಲಿ? ಹೇಗೆ ಮುಖ ತೋರಿಸ್ಲಿ? ವಿನಯ್, ನನ್ನ ವಿನಯ್ಗೆ ಹೇಗೆ ಮುಖ ತೋರಿಸ್ಲಿ? ನಾನು ಏನು ಪಾಪ ಮಾಡಿದೆ? ವಿನಯ್, ದಯವಿಟ್ಟು ನನ್ನ ಕ್ಷಮಿಸ್ಬಿಡು. ದೀಪಾ, ದೀಪಾ, ಏನಾಯ್ತಮ್ಮ? ದೀಪಾ, ಹೇಳಮ್ಮ, ಏನ್ ಮಾಡ್ಕೊಂಡಮ್ಮ? ಅಯ್ಯೋ ದೀಪಾ, ಏನ್ ಮಾಡ್ಕೊಂಡಮ್ಮ? ದೀಪಾ, ಅಯ್ಯೋ ದೀಪಾ, ಅಯ್ಯೋ ಅಯ್ಯೋ ಏನ್ ಮಾಡ್ಕೊಂಡಮ್ಮ? ಎಲ್ಲ ಹಾಳಾಗೋದು ಬಡ್ಡಿ ಮಗ. ಏನು ಹೇಳಿ? ಲೈ ಎಲ್ಲ ಹೋಗಿದ್ದೆ, ಅಷ್ಟೊತ್ತಿಂದ ಬಡ್ಕೊಳ್ತಾ ಇದ್ದೀನಿ. ಅಣ್ಣ, ಕಾರ್ತಿಕ್ ತಂಗಿ ದೀಪ ಸತ್ತೋದ್ಲು. ಸತ್ತೋದ? ಏನಾಗಿತ್ತಂತ? ಕಾರಣ ಏನು ಅಂತ ಗೊತ್ತಿಲ್ಲ. ಅವ್ರ ಅಣ್ಣ ಬಂದು ನೋಡುವಷ್ಟರಲ್ಲಿ ಸತ್ತೋಗಿದ್ದ. ಹಾಂ, ಸರಿ ಸರಿ, ಹೋಗಿ ಸಿಗರೇಟ್ ತಗೊಂಡ್ ಬಾ. ದೀಪಾ, ನಿನ್ನ ಸಾವಿಗೆ ಕಾರಣ ಏನು ಅಂತ ಹೇಳ್ದೇ ಇರೋ ಪರಿಸ್ಥಿತಿ ಬಂತ. ಗೆದ್ದೆ, ನಾನೇ ಗೆದ್ದೆ. ಅಣ್ಣ, ಏನಿದೆಲ್ಲ? ಇದೆಲ್ಲ ಹೇಗಾಯ್ತು? ಏನು ಅಂತ ನನಗೂ ಗೊತ್ತಿಲ್ಲ ಮಾತಾರ. ದೀಪು ಜೊತೆ ವಿನಯ್ ಇರೋ ಫೋಟೋ ನೋಡ್ದಾಗ್ಲೇನೆ ನನಗೆ ಗೊತ್ತಾಗಿದ್ದು. ವಿನಯ? ಯಾರಣ್ಣ ಅವನು? ಹೌದೌದು, ಇದಕ್ಕೆಲ್ಲ ಕಾರಣ ಆ ವಿನಯೇ. ಅವನು ಧರ್ಮಣ್ಣನ ದೊಡ್ಡಮ್ಮ. ಅವನು ದೀಪಾಳನ್ನ ತುಂಬಾ ಸಲ ರೇಗ್ಸೋದನ್ನ ನಾನೇ ಕಣ್ಣಾರ ನೋಡಿದ್ದೀನಿ. ಅಣ್ಣ, ಅವನ್ನ ಸುಮ್ಮನೆ ಬಿಡಬಾರ್ದಣ್ಣ. ಬೇಡಮ್ಮ, ದುಡುಕ್ಬೇಡ. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸ್ ನೋಡ್ಬೇಕು. ನೋಡು,
ಈ ವೇದಾಂತಗಳನ್ನೆಲ್ಲ ಕೇಳೋಷ್ಟು ತಾಳ್ಮೆ ನಂಗಿಲ್ಲ ಅಣ್ಣ. ನನ್ನ ಅಕ್ಕನ ಬಾಳನ್ನ ಹಾಳು ಮಾಡ್ದ ಆ ಪಾಪಿಗೆ ಶಿಕ್ಷೆ ಆಗ್ಲೇಬೇಕು. ಆಗ್ಲೇ ನಮ್ಮ ಅಕ್ಕನ ಆತ್ಮಕ್ಕೆ ಶಾಂತಿ ಸಿಗೋದು. ಕಾರ್ತಿಕ್, ನೀ ಸುಮ್ಮನೆ ಇರಪ್ಪ. ಅವ್ರಿಗೊಂದು ತಕ್ಕ ಪಾಠ ಕಲಿಸ್ಲೇಬೇಕು. ಎದೆಯಲಿ ಇಟ್ಟ ನಾಕು ಹೆಜ್ಜೆಯ ಗುರುತು ಅಳಿಸಿ ಬಿಡು, ಅಳಿಸಿ ಬಿಡು, ಅಳಿಸಿ ಬಿಡು, ಅಳಿಸಿ ಬಿಡು, ಅಳಿಸಿ ಬಿಡು. ನಿನ್ನ ಮನಸ್ಸಿನ ನೆನಪಿನ ಅರಮನೆ ಚಾವಡಿಯಿಂದ ಕಳಿಸಿ ಬಿಡು, ಕಳಿಸಿ ಬಿಡು, ಕಳಿಸಿ ಬಿಡು, ಕಳಿಸಿ ಬಿಡು, ಕಳಿಸಿ ಬಿಡು. ನನ್ನ ಎದೆಯಲಿ ಇಟ್ಟ ನಾಕು ಹೆಜ್ಜೆಯ ಗುರುತು ಅಳಿಸಿ ಬಿಡು, ಅಳಿಸಿ ಬಿಡು, ಅಳಿಸಿ ಬಿಡು, ಅಳಿಸಿ ಬಿಡು, ಅಳಿಸಿ ಬಿಡು. ಎಂದೋ ಕರಗಿರುವ ಪ್ರೇಮ ಚಂದಮಾಮ ಹೊರಟೋದ ಕಾರ್ಮುಗಿಲ ಚಿತೆಗೆ. ಎಂದು ಜೊತೆಗೇನೆ ಸಾಗೋ ನನ್ನ ನೆರಳು ಬೇಸರದಿ ಬರುತ್ತಲಿದೆ ಜೊತೆಗೆ. ಕತ್ತಲೆಯ ಹೊತ್ತ ಈ ಮುಖವಾ, ಈ ಮುಖವಾ ಮರೆತು ಬಿಡು, ಮರೆತು ಬಿಡು. ಬೆಳಕಿನಡೆ, ಬೆಳಕಿನಡೆ ನನ್ನ ಎದೆಯಲಿ ಇಟ್ಟ ನಾಕು ಹೆಜ್ಜೆಯ ಗುರುತು ಅಳಿಸಿ ಬಿಡು, ಅಳಿಸಿ ಬಿಡು, ಅಳಿಸಿ ಬಿಡು. ಹಗಲು ಕನಸಿನಲಿ ಗಾಳಿಗೋಪುರದಲ್ಲಿ ಕುಳಿತೇನ ಬಳಿದೇನ ಹೊಳಪು. ನಾಳೆ ಎಂಬುದಕ್ಕೆ ಹಿಂದು ಮುಂದು ಇಲ್ಲ, ಜೊತೆಗೇಕೆ ಬೆನ್ಬಿಡದ ನೆನಪು. ಮುಳ್ಳಿರದ
ಬಡಿದ ಕೈಗಳ ತಪ್ಪನು ಕ್ಷಮಿಸಿಬಿಡು 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 ಅಂಗಳದ ನನ್ನ ಕಾಲ್ಗುರುತು ನಗು ನಗುತ್ತಾ ನಗು ನಗುತ್ತಾ ಅಳಿಸಿಬಿಡು ಅಳಿಸಿಬಿಡು. ಚೆನ್ನೈ ನೋಡಿ ಸುಮಾರು ದಿನ ಆಯ್ತಲ್ಲ, ಎಲ್ಲೋದ್ಲು? ಆ ಬಡ್ಡಿ ಮಗ ಡೈರೆಕ್ಟ್ರು ಏನಾರ ಮಾಡ್ಬಿಟ್ನೋ ಹೆಂಗೆ? ಅಮ್ಮ ಅಯ್ಯೋ ಸಾರಿ 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 ಏಟಾಯ್ತಾ? ಎದೋಳಿ ಎದೋಳಿ. ತುಂಬಾನೇ ನೋವಾಯ್ತು ಅನ್ಸುತ್ತೆ. ಸಾರಿ, ನೋಡ್ಲಿಲ್ಲ. ಇಲ್ಲ ಪರವಾಗಿಲ್ಲ ಬಿಡಿ. ನಿಮ್ಗೇನ್ ಆಗಿಲ್ಲ ತಾನೆ? ಇಲ್ಲ 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 ಇಲ್ಲ. ತುಂಬಾ ನೋವಾಯ್ತು ಅನ್ಸುತ್ತೆ. ಸ್ವಲ್ಪ ನೋವಾಯ್ತು. ಏನು ನೋವಾಯ್ತಾ? ಹೌದೌದು, ನಿಮ್ಮನ್ನು ನೋಡಿದ ಫಸ್ಟ್ ಟೈಮು ಹೃದಯಕ್ಕೆ ನೋವಾಯ್ತು. ವಿಶಾಲ್, ತಾರಾ, ನಿನ್ ಜೊತೆ ಅರ್ಜೆಂಟಾಗಿ ಮಾತಾಡ್ಬೇಕು. ಏನ್ ವಿಷಯ? ಅದು ನಾವಿಬ್ರು ಈಗಲೇ ಮದ್ವೆ ಆಗ್ಬೇಕು. ಏನು ಈಗ್ಲೇನಾ? ಅಲ್ಲ ಅದು ನೋಡಿ, ಯೋಚನೆ ಮಾಡಕ್ ಟೈಮ್ ಇಲ್ಲ. ಏನು ಎತ್ತ ಅಂತ ಕೇಳ್ಬೇಡಿ, ದಯವಿಟ್ಟು ನನ್ನ ಮದ್ವೆ ಮಾಡ್ಕೊಳ್ಳಿ. ಹಾಗಲ್ಲ, ಮನೆಗೆ ಹೇಳ್ದೆ ಹೇಗೆ? ನೋಡಿ, ನಮ್ಮಣ್ಣ ನನ್ನ ಮದ್ವೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ನೀವೇನಾದ್ರೂ ಇನ್ನೂ ಯೋಚನೆ ಮಾಡ್ತಾ ಇದ್ರೆ ಖಂಡಿತ ನಾನು ನಿಮ್ ಸಿಗಲ್ಲ. ಪ್ಲೀಸ್ ತಾರಾ. ಬುದ್ಧಿ ಬುದ್ಧಿ ಯಾಕ್ಲತ್ತಿಪ್ಪೆ, ಏನಾಯ್ತಲ್ಲ? ಅದೇ 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 ನಿಮ್ಗೆ ನನ್ಗೇನಾಗೈತಲ್ಲ? ಗುಂಡ್ಕಲ್ ತರ ಇದೀನಿ. ಓ ಅದಲ್ಲ ಬುದ್ಧಿ, ಪಾರ್ಟಿ ಅಧ್ಯಕ್ಷರು ನಿಮ್ಗೆ MLA ಸೀಟ್ ಕೊಡ್ಬೇಕು ಅನ್ಕೊಂಡಿದ್ದಾರಂತೆ. ಏನು ಎಂತ ಖುಷಿ ವಿಚಾರ ಹೇಳತ್ಲತ್ತಿಪ್ಪೆ? ನಾನು MLA ಆಗ್ತಾ ಇದೀನ? ನಾ MLA ಆಗ್ತಾ ಇದೀನಿ ಕಂದ. ಡ್ಯಾಡಿ, ಇನ್ನೊಂದು ಖುಷಿ ವಿಚಾರ. ಏನ್ಲ ಅದು? ನಮ್ ಗಾಂಜಾ ವ್ಯಾಪಾರ ತುಂಬಾ ಪ್ರಾಫಿಟ್ ಆಗ್ತಾ ಇದೆ. ಈ ವರ್ಷ 2 ಕೋಟಿ ಆದಾಯ ಬಂದಿದೆ. ಹಾ ತಿಪ್ಪೆ, ಇದೇ ಖುಷಿಲಿ ನಮ್ಮೆಲ್ಲ ಶಾಸಕರಿಗೂ ನಮ್ಮ ಮನೆ ಆಗಲ್ಲ ಹೇಳ್ಬಿಡ್ಲ. ನಮ್ಮ ಪಾರ್ಟಿ ಇಟ್ಟೇ ಬಿಡೋಣ. ಏನ್ಲ ಅಂತೀಯ ಮಗ? ಓಕೆ ಡ್ಯಾಡಿ.
ಆಯ್ತು ಬುದ್ಧಿ, ಎಲ್ರನ್ನೂ ಕರ್ಕೊಂಡ್ ಬಂದ್ಬಿಡ್ತೀನಿ. ಬ್ಯೂಟಿ ಬ್ಯೂಟಿ ತುಂಟು ಕಣ್ಣ ನೋಟವೆಲ್ಲ ನಾಟಿ ನಾಟಿ 10 8 ತುಂಬಿದಂಥ ಬ್ಯೂಟಿ ಬ್ಯೂಟಿ ತುಂಟು ಕಣ್ಣ ನೋಟವೆಲ್ಲ ನಾಟಿ ನಾಟಿ ನೀನು ಏಜು ರಾಣಿ ನಾನು ರೂಪದಲ್ಲಿ ನಾಧಾರಿಟಿ ಕ್ವಾಲಿಟಿ ಶ್ಯೂರಿಟಿ 10 8 ತುಂಬಿದಂಥ ಬ್ಯೂಟಿ ಬ್ಯೂಟಿ ತುಂಟು ಕಣ್ಣ ನೋಟವೆಲ್ಲ ನಾಟಿ ನಾಟಿ 10 8 ತುಂಬಿದಂಥ ಬ್ಯೂಟಿ ಬ್ಯೂಟಿ ತುಂಟು ಕಣ್ಣ ನೋಟವೆಲ್ಲ ನಾಟಿ ನಾಟಿ ನೀನು ಏಜು ರಾಣಿ ನಾನು ರೂಪದಲ್ಲಿ ನಾಧಾರಿಟಿ ಕ್ವಾಲಿಟಿ ಶ್ಯೂರಿಟಿ ಕ್ವಾಲಿಟಿ ಶ್ಯೂರಿಟಿ 10 8 ತುಂಬಿದಂಥ ಬ್ಯೂಟಿ ಬ್ಯೂಟಿ ತುಂಟು ಕಣ್ಣ ನೋಟವೆಲ್ಲ ನಾಟಿ ನಾಟಿ ನೀನು ಏಜು ರಾಣಿ ನಾನು ರೂಪದಲ್ಲಿ ನಾಧಾರಿಟಿ ಕ್ವಾಲಿಟಿ ಶ್ಯೂರಿಟಿ ಕ್ವಾಲಿಟಿ ಶ್ಯೂರಿಟಿ 10 8 ತುಂಬಿದಂಥ ಬ್ಯೂಟಿ ಬ್ಯೂಟಿ ತುಂಟು ಕಣ್ಣ ನೋಟವೆಲ್ಲ ನಾಟಿ ನಾಟಿ 10 8 ತುಂಬಿದಂಥ ಬ್ಯೂಟಿ ಬ್ಯೂಟಿ ತುಂಟು ಕಣ್ಣ ನೋಟವೆಲ್ಲ ನಾಟಿ ನಾಟಿ ನೀನು ಏಜು ರಾಣಿ ನಾನು ರೂಪದಲ್ಲಿ ನಾಧಾರಿಟಿ ಕ್ವಾಲಿಟಿ ಶ್ಯೂರಿಟಿ ವಿನಯ್ ವಿನಯ್ ಅಣ್ಣ
ನಾನು ತುಂಬ ದಿನದಿಂದ ನೋಡ್ತಾ ಇದ್ದೀನಿ, ನೀನು ಮೊದಲು ಥರ ಇಲ್ಲ. ಯಾವಾಗಲೂ ಯೋಚನೆ ಮಾಡ್ತಾನೇ ಇರ್ತೀಯ. ಸರಿಯಾಗಿ ಊಟ ನಿದ್ರೆ ಮಾಡ್ತಾ ಇಲ್ಲ. ಯಾಕೋ, ಏನಾಯ್ತೋ? ಯಾಕಪ್ಪ ನಮ್ಮ ಹತ್ರ ಹೇಳ್ದಲೇ ಇರೋಂಥದ್ದು ಏನಾಯ್ತು? ಅಣ್ಣ, ನನಗೇನೂ ಆಗಿಲ್ಲ. ಸುಮ್ಮನೆ ನೀವೇ ಏನೇನೋ ಕಲ್ಪನೆ ಮಾಡ್ಕೊಳ್ತಾ ಇದ್ದೀರಾ. ನಾನು ಚೆನ್ನಾಗೇ ಇದ್ದೀನಿ ಅಣ್ಣ. ಏನೋ ಇದೆಲ್ಲ? ಅಣ್ಣ, ನಿಮ್ಗೆ ಹೇಳ್ದೆ ಮದುವೆ ಮಾಡ್ಕೊಂಬಂದ್ಬಿಟ್ಟೆ, ಸಾರಿಣ್ಣ. ಅಲ್ಲ ಕಣೋ, ನಮಗ್ ಒಂದ್ ಮಾತು ಹೇಳಿದಿದ್ರೆ ನಾವು ನಿಂತು ನಿನ್ ಮದ್ವೆ ಮಾಡ್ತಿದ್ವಲ್ಲೋ. ಅದಕ್ಕೆ ಅದು ನೀನು ಈ ರೀತಿ ಮಾಡ್ತೀಯಾ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಹಣ್ಣು ಮರ್ಯಾದೆನ 3 ಕಾಸು ಕರೋಜ್ ಹಾಕ್ಬಿಟ್ಟಿಯಲ್ಲೋ, ನಾಚಿಕೆ ಆಗ್ಬೇಕು ನಿನ್ಗೆ. ವಿನಯ್, ನೀ ಸುಮ್ಮನೆ ಇರೋ. ವಿಶಾಲ್, ನೀವು ಒಳಗಡೆ ಕರ್ಕೊಂಡು ಹೋಗಪ್ಪ. ಕಾಣದ ಬ್ರಹ್ಮನೇ ಕಂಬನಿ ಮಿಡಿದ ಕಾಲದ ಕುದುರೆಯ ಹಿಡಿಯದೆ ಹೋದ ರೆಪ್ಪೆ ಮುಚ್ಚಿದ ಕಣ್ಗಳಲ್ಲಿ ರಕ್ತವ ಹರಿಸೋ ಜನರಿಲ್ಲಿ ತಪ್ಪೆ ಮಾಡದ ಮನಸ್ಸಿಲ್ಲಿ ಪಾಪದ ಹೊರೆಯೂ ಯಾಕಿಲ್ಲಿ. ಏನಯ್ಯ, ಆಕಾಶನೇ ತಲೆ ಮೇಲೆ ಬಿದ್ದೋರ್ ತರ ಕೂತಿದ್ಯಲ್ಲ, ಯಾಕೆ? ಏನಾಯ್ತು? ಯಾವ ಬಾಯಿಂದ ಹೇಳಿ ಚೆನ್ನಿ? ಇರೋ ನಿನ್ ಬಾಯ್ಲೆ ಹೇಳು, ಕೇಳ್ತೀನಿ. ನಿನ್ನ ನನ್ನ ಸಿನಿಮಾ ಹೀರೋಯಿನ್ ಆಗಿ ಹಾಕೊಂಡ್ರೆ ನಿಮ್ಮೂರ್ ಜನಗಳು ನನ್ನ ಜೀವಂತವಾಗಿ ಬಿಡಲ್ವಂತೆ. ಯಾರು? ಅದೇ ಆ ತಿಪ್ಪೆ ಕಾನ್ಸ್ಟೇಬಲ್ ಕಸ್ತೂರಿ. ಅಯ್ಯೋ, ಆ ನನ್ ಮಕ್ಳಿಗೆ ನೀನ್ ಯಾಕೋ ಹೆದರ್ಕೋತೀಯಾ? ಅವ್ರ ಕೈಯಿಂದ ಏನೂ ಆಗಲ್ಲ. ಹಾಗಾದ್ರೆ ಅವ್ರ ಕಡೆಯಿಂದ ನಮ್ಗೇನು ಆಗಲ್ಲ ಅಲ್ವಾ ಚೆನ್ನಿ? ಏನೂ ಆಗಲ್ಲ. ಚೆನ್ನಿ ಗುಂಡಾ ಚೆನ್ನಿ. ವಿಶಾಲ್, ಏನ್ ತರ ಹಂಗ್ ನೋಡ್ತಿದ್ಯಾ? ಏನಿಲ್ಲ ರೀ, ನಿಮ್ಮಂಥವ್ರು ನನ್ನ ಗಂಡನಾಗ ಸಿಕ್ಕಿದ್ದು ನನ್ನ ಪುಣ್ಯ. ನಂಗೂ ಅಷ್ಟೇ ತರ. ಏನ್ರಿ, ಆವತ್ತು ನನ್ನನ್ನು ಮದುವೆ ಆಗಿ ಅಂತ ಕೇಳಿದಾಗ ನಿಮ್ಮ ಮನೆಯವ್ರನ್ನ ಒಂದ್ ಮಾತು ಕೇಳ್ದೆ ನನ್ನನ್ನು ಮದುವೆ ಮಾಡ್ಕೊಂಡ್ರಿ. ಹೆಸರು ತಕ್ಕ ಹಾಗೆ ನೀವು ನಿಜಕ್ಕೂ ವಿಶಾಲ ಮನಸ್ಸಿನವರು. ನಂಗೆ ತುಂಬಾ ಸಂತೋಷ ಆಯ್ತು. ಆದ್ರೆ ನಿಮ್ಮಣ್ಣ ವಿನಯ್ ಎಲ್ಲರೆದುರಿಗೆ ಎಂತ ಮಾತಂದ್ಬಿಟ್ರು. ಛೇ, ನೀನೇನು ಎದುರುಬೇಡ ತಾರ. ನಮ್ಮ ಅಣ್ಣಂದಿರಿಂದ ನಿನಗೇನು ತೊಂದರೆ ಆಗಲ್ಲ. ನಿನಗೋಸ್ಕರ ನಾನು ಯಾರನ್ನ ಬೇಕಾದ್ರೂ ಎದುರಾಕೋತೀನಿ. ನಿನ್ನಂತ ಮುಗ್ದೆ ನನ್ನ ಹೆಂಡತಿಯಾಗಿ ಸಿಕ್ಕಿರೋದು ನನ್ನ ಪುಣ್ಯ. ಸಾಕು ಹೊಗಳಿಕೆ. ಹೀಗೆ ಹೊಗಳ್ತಾ ಇರ್ತೀರಾ ಇಲ್ಲ? ಚೆಲುವೆ ಬಾಜಿ ಕಟ್ಟಿ ನೋಡು ನೀ ರಾಜಿ ಬಿಟ್ಟು ಹಾಡು. ಚೆಲುವ 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 ಬಾಜಿ ಕಟ್ಟಿ ನೋಡು ನೀ ರಾಜಿ ಬಿಟ್ಟು ಹಾಡು. ಚುನ್ ಕಟ್ಟೆ ಜಾತ್ರೆ ಜೀವ ಕೊಡ್ತೀನಿ ನಂಗೆ ಸೋತ್ರೆ.
ಕಟ್ಟಿ ನೋಡು ನೀ ರಾಜಿ ಬಿಟ್ಟು ಹಾಡು. ಅಯ್ಯಯ್ಯಯ್ಯೋ ಮೈ ನೋಡಪ್ಪು ಬಾಗ್ತದೆ ಬೀಗ್ತದೆ ಕಬ್ಬಿದು. ಅಯ್ಯಯ್ಯಯ್ಯೋ ಕೈ ಬಿಡಪ್ಪು ಸೀಸಕ್ರೆ ನೀಡ್ತದೆ ಕಬ್ಬಿದು. ಹೌದೇ ನಮ್ಮೋ ನಂಗೆ ಬೇಕೊಡಮ್ಮೋ ನನ್ನ ಬಾಯೊಣಗಿದೆ ನಿನ್ನ ಸೀಡಮ್ಮೋ. ಹೌದೇ ನಪ್ಪೋ ದೊರೆ ಬೇಗ ನಡಿಯಪ್ಪೋ ನಮ್ಮ ಆಲೆ ಮನೆ ಇದೆ ಸಿಹಿ ಒಲೆ ಮೇಲಿದೆ. ಬೆಂಕೀಲಿ ನಿಲ್ತೀನಿ ಬೆಲ್ಲಾನ ತಿಂತೀನಿಲೇ ನಾನು. ಚುನ್ ಚುನ್ ಕಟ್ಟೆ ಜಾತ್ರೆ ನಿದ್ದೆ ಇಲ್ಲ ಹಗಲು ರಾತ್ರಿ. ಚುನ್ ಚುನ್ ಕಟ್ಟೆ ಜಾತ್ರೆ ಜೀವ ಕೊಟ್ಟಿ ನಂಗೆ ಸೋತ್ರೆ. ಬಾರೋ ಚೆಲುವ 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 ಬಾಜಿ ಕಟ್ಟಿ ನೋಡು ನೀ ರಾಜಿ ಬಿಟ್ಟು ಹಾಡು. ಥೈ 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 ತಕ್ಕ ಕಣ್ಣೊಡಮ್ಮೋ ಕಾಡ್ತದೆ ಬೇಡ್ತದೆ ಹೆಣ್ಣಿಗೆ. ಹೈ 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 ತಕ್ಕ ತೈ ತಕ್ಕಮ್ಮೋ ಮೇನಕ್ಕೆ ಬೀಳ್ತದಿ ಕಣ್ಣಿಗೆ. ಹೌದೇನಪ್ಪೋ ನನ್ನ ಮನ್ಮಥಪ್ಪೋ ನಿನ್ನ ಹೂವಿನ ಬಾಣ ನನ್ನ ಮ್ಯಾಲ್ ಬಿಡಪ್ಪೋ. ಹೌದೇ ನಮ್ಮೋ ರತಿ ಸುಂದರಮ್ಮೋ ನಿನ್ನ ಕಣ್ಣಿನ ಬಾಣ ನಂಗೆ ಸಾಲ ಕೊಡಮ್ಮೋ. ಆಲಕ್ಕೆ ಹೂವಿಲ್ಲ ಸಾಲಕ್ಕೆ ಕೊನೆಯಿಲ್ಲ ಹೂ ನೀ. ಚುನ್ ಚುನ್ ಕಟ್ಟೆ ಜಾತ್ರೆ ಜೀವ ಕೊಟ್ಟಿ ನಂಗೆ ಸೋತ್ರೆ. ಚುನ್ ಚುನ್ ಕಟ್ಟೆ ಜಾತ್ರೆ ನಿದ್ದೆ ಇಲ್ಲ ಹಗಲು ರಾತ್ರಿ. ಬಾರೇ ಚೆಲುವೆ 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 ಬಾಜಿ ಕಟ್ಟಿ ನೋಡು ನೀ ರಾಜಿ ಬಿಟ್ಟು ಹಾಡು. ಬಾರೋ ಚೆಲುವ 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 ಬಾಜಿ ಕಟ್ಟಿ ನೋಡು ನೀ ರಾಜಿ ಬಿಟ್ಟು ಹಾಡು. ಲಾ 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 ಲಾ. ಲಾ 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 ಲಾ. ಹಲೋ ತಾರಾ, ನಾನು ವಿಸ್ಕಂಠ. ಹಾ ಹೇಳು ವಿಷ್ಕಂಠ. ಹೇಳ್ತಾರಾ ಏನಾಗ್ತೈತೆ? ಎಲ್ಲ ನಾನು ಅನ್ಕೊಂಡಂಗೆ ನಡೀತಾ ಇದೆ, ನೋಡ್ತಾ ಇರು. ಇನ್ನು ಸ್ವಲ್ಪ ದಿವಸದಲ್ಲಿ ಮನೆ ಚಿತ್ರ ವಿಚಿತ್ರ ಆಗುತ್ತೆ. ಸೂಪರ್. ನಿನ್ನ ಏನು ಅನ್ಕೊಂಡಿದ್ದೆ, ನೀನು ತುಂಬಾ ಚಾಲಾಕಿನೇ. ಇನ್ನು ಸ್ವಲ್ಪ ದಿನದಲ್ಲಿ ಗೊತ್ತಾಗುತ್ತೆ ಈ ತಾರಾ ಅಂದ್ರೆ ಏನು ಅಂತ. ಅಣ್ಣ ತಾರಾ, ಅಣ್ಣ ಅದಕ್ಕೆ ಇಲ್ವಾ? ಅವ್ರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಅದೇನು ಅತ್ಗೆನೆ ಕೇಳ್ತಾ ಇದ್ದೀರಾ? ನಿಮ್ ಕಣ್ಣಿಗೆ ನಾನ್ ಕಾಣಿಸ್ತಾ ಇಲ್ವಾ? ತಾರಾ, ಅದಕ್ಕೆ ನನಗೆ ತಾಯಿ ಇದ್ದಂಗೆ, ನೀನು ತಂಗಿ ಇದ್ದಂಗೆ. ಮುಚ್ಚೋ ಬಾಯಿ. ಒಂದ್ ಹೆಣ್ಣನ್ ಪ್ರೀತಿಸ್ತೀನಿ ಅಂತ ನಂಬಿಸಿ ಅವಳಿಗೆ ಮೋಸ ಮಾಡಿ ಅವಳ ಸಾವಿಗೆ ಕಾರಣವಾದ ಪಾಪಿ ನೀನು. ತಾರಾ? ನೀನು ಒಂದ್ ಹೆಣ್ಣಿನ ಬಗ್ಗೆ ಮಾತಾಡ್ತೀಯಾ? ಥು. ತಾರಾ, ಏನ್ ಹೇಳ್ತಾ ಇದ್ದೆ ನೀನು? ನಾನು ಆ ರೀತಿ ಅಲ್ಲ. ಅದೇನಾಯ್ತು ಅಂದ್ರೆ, ಛೇ, ನಿನ್ ಮಾತನ್ ಕೇಳ್ತಾ ಇದ್ರೆ ನನ್ ಮೈಯಲ್ಲಿ ಉರಿಯುತ್ತೆ. ಬೇಡ ಬೇಡ, ತಾರಾ, ನಿಮ್ದು ಅಮ್ಮಯ್ಯ ನನ್ ಅಂತೀನಿ. ಮಾತನ್ನ ಕೇಳು. ಬಿಟ್ಬಿಡಿ, ನನ್ನ ನಂಬು. ದಯವಿಟ್ಟು ಬಿಟ್ಬಿಡಿ.
ಏನಿದೆಲ್ಲ? ಏನಂದ್ರೆ ನಿಮ್ಮಣ್ಣ ನನ್ನನ್ನ ವಿಶಾಲ್, ನೀನೇನು ಮಾತಾಬೇಡ, ನಾನೆಲ್ಲ ನೋಡಿದೆ. ಅಲ್ಲ ವಿಶಾಲ್, ಅದೇನಾಯ್ತು ಅಂದ್ರೆ ನಾನು ಮಾತಾಡೋಣ. ನಿನ್ನ ನನ್ನ ಅಣ್ಣ ಅಂತ ಹೇಳ್ಕೊಡ್ದಕ್ಕೂ ನಂಗೆ ನಾಚಿಕೆ ಆಗುತ್ತೆ. ವಿಶಾಲ್, ನನ್ನ ಬಗ್ಗೆ ನೀನು ತಪ್ಪು ತಿಳ್ಕೊತಾ ಇದೀಯಾ. ಏನು ಅಂದ್ರೆ ನಿಮ್ಮ ಅಣ್ಣನ ಕ್ಯಾರೆಕ್ಟರ್ ಸರಿ ಇಲ್ಲ ರೀ. ಯಾರು ಇಲ್ದೇ ಇರೋ ಸಮಯ ನೋಡಿ ನನ್ನ ಕೈ ಹಿಡ್ಕೊಂಡು ಎಳ್ದು ಏನೇನೋ ಮಾತಾಡ್ತಾರೆ. ವಿಶಾಲ್, ಯಾಕಪ್ಪ ಏನಾಯ್ತು? ಈ ಗನಂದರಿ ಕೆಲಸನ ನನ್ನ ಬಾಯಿಂದನೇ ಕೇಳ್ಬೇಕಾ? ನಿಮ್ ತಮ್ಮನ್ ಕೇಳಿ. ಯಾಕೋ, ಏನಾಯ್ತು? ತಾರಾ, ಈ ಮನೆಯಲ್ಲಿ ನಾವಿರೋದ್ ಬೇಡ. ನೋಡಿ, ಈ ಮನೆಯಲ್ಲಿ ನಾವಿರ್ಬೇಕು, ಇಲ್ಲ ಇವನಿರ್ಬೇಕು. ನೀವೇ ನಿರ್ಧಾರ ಮಾಡಿ. ವಿಶಾಲ್, ಬೇಡ ಕಣೋ. ತಪ್ಪು ಮಾಡಿರೋನು ನಾನೇ ಶಿಕ್ಷಣ ಅನುಭವಿಸ್ತೀನಿ. ವಿನಯ್, ಸಭಾಸ್ತಾರ, ನೀನು ಇಷ್ಟು ಬೇಗ ವಿನಯ್ನ ಆ ಮನೆಯಿಂದ ಕಳಿಸ್ತೀಯಾ ಅಂತ ಗೊತ್ತಿರಲಿಲ್ಲ. ನಾನು ಹಾಗೇನೆ ತುಂಬಾ ಹಠಮಾರಿ. ಅನ್ಕೊಂಡಿದ್ದನ್ನ ಮಾಡೇ ಮುಗಿಸ್ತೀನಿ. ಈಗ ನಿನ್ನ ಅಕ್ಕ ದೀಪಾಳ ಆತ್ಮಕ್ಕೆ ಶಾಂತಿ ಸಿಕ್ತು ಅಲ್ವಾ? ಇನ್ನೂ ನನ್ನ ಅಕ್ಕಳ ಆತ್ಮಕ್ಕೆ ಶಾಂತಿ ಸಿಕ್ಕಿಲ್ಲ. ಅವ್ರ ಫ್ಯಾಮಿಲಿ ಬೀದಿಗೆ ಬಿದ್ದು ಕೊರ್ಗಿ ಸಾಯ್ಬೇಕು. ಆಗ್ಲೇ ನನ್ನ ಅಕ್ಕಳ ಆತ್ಮಕ್ಕೆ ಶಾಂತಿ ಸಿಗೋದು. ಸರಿ, ನಂಗೆ ಟೈಮ್ ಆಗ್ತಾ ಇದೆ. ಹೆಚ್ಚು ತಿರಕ್ಕಾಗಲ್ಲ, ತುಂಬಾ ತೊಂದರೆ ಆಗುತ್ತೆ. ನಾನು ಇನ್ನು ಬರ್ತೀನಿ. ತಾರಾ, ನನ್ನ ಬಲೆಗೆ ಸರಿಯಾಗೇ ಬಿದ್ದಿದೀಯಾ. ಏನು ಮಾಡದೇ ಇರೋ ವಿನಯ್ಗೆ ಸರಿಯಾಗೇ ಬುದ್ಧಿ ಕಲಿಸ್ತೆ. ನಿನ್ನ ಅಕ್ಕಳ ಸಾವಿಗೆ ನಾನೇ ಕಾರಣ ಅಂತ ಯಾರಿಗೂ ಗೊತ್ತಿಲ್ಲ. ಹಾಂ, ಇನ್ನು ಸ್ವಲ್ಪ ದಿನ ನಿನ್ನನ್ನು ನಿನ್ನ ಅಕ್ಕ ಹೋದ ಜಾಗಕ್ಕೆ ತಿಪ್ಪೆ, ನೀನು ಯಾವಾಗ ಬಂದೆ? ಹಂಗಾದ್ರೆ ನೋಡು, ಈ ವಿಷಯನ ಯಾರಿಗೂ ಹೇಳೋಕೆ ಹೋಗ್ಬೇಡ. ಹೇಳಿದ್ರೆ ನನ್ನ ಬಗ್ಗೆ ಗೊತ್ತಲ್ಲ. ಸರಳಾ, ರೀ, ಯಾಕ್ರಿ? ಯಾಕೋ ಗಂಟ್ಲು ನೋಯ್ತಾ ಇದೆ. ಸ್ವಲ್ಪ ಬಿಸಿನೀರು ತರ್ತೀಯಾ? ಹಾ, ತರ್ತೀನಿ. ತಾರಾ, ಏನು? ಅವ್ರಿಗೆ ತುಂಬಾ ಹುಷಾರಿಲ್ಲಮ್ಮ. ನನಗೇನ್ ಮಾಡ್ಬೇಕು ಅಂತ ದಿಕ್ಕೆ ತೋರಿಸ್ತಾ ಇಲ್ಲ. ನನಗ್ ತುಂಬಾ ಭಯ ಆಗ್ತಾ ಇದೆ. ಅದಕ್ಕೆ ನಾನೇನ್ ಮಾಡ್ಬೇಕು? ನೋಡು, ವಿಶಾಲ್ ಬೇರೆ ಮನೇಲಿಲ್ಲ. ಅವ್ರನ್ನ ಆಸ್ಪತ್ರೆ ಕರ್ಕೊಂಡು ಹೋಗ್ಬೇಕು. ನನಗ್ ಸ್ವಲ್ಪ ಹಣ ಕೊಡು. ನೋಡು, ಸಿಕ್ದವ್ರಿಗೆಲ್ಲ ಹಣ ಕೊಡಕ್ಕೆ ನನ್ ಗಂಡ ಏನ್ ಧರ್ಮಛತ್ರ ಇಟ್ಟಿಲ್ಲ. ಚಿಚಿ, ಗೂಬೆಗಳ ಮೂರ್ಖತೆ ವಯಸ್ಸಾಗಿದೆ. ಸ್ವಲ್ಪನಾದ್ರೂ ಮಾನ ಮರ್ಯಾದೆ ಅನ್ನೋದೇನಾದ್ರೂ ಇದೆಯೇನೆ? ಇದೇ ಮಾತು ಬೇರೆ ಯಾರಿಗಾದ್ರೂ ಹೇಳಿದಿದ್ರೆ ಮನೆ ಬಿಟ್ಟು ತೊಲಗೋರು. ತಾರಾ, ಏನ್ ಮಾತಾಡ್ತಿದ್ಯಾ ಅಂತ ಪರಿಜ್ಞಾನ ಇದೆಯಾ ನಿನ್ಗೆ? ನಾವು ಈ ಮನೆ ಆಳುಗಳಲ್ಲ, ಇದು ನಮ್ಮನೆ. ಸರಳಾ, ಏನು ಮಾತಾಡ್ಬೇಡ. ಅದು ಹಾಗಲ್ಲ ರೀ. ಸರಳಾ, ನಾವಿನ್ನೂ ಈ ಮನೇಲಿದ್ರೆ ನಮಗ್ ಬೆಲೆ ಸಿಗಲ್ಲ. ನಡಿ, ನಮ್ಮ ದಾರಿನ ನಾವು ನೋಡ್ಕೊಳ್ಳೋಣ.
ನಾವು ಸಂತೋಷವಾಗಿ ಚೆನ್ನಾಗಿರ್ತೀವಣ್ಣ. ನೀವು ಯಾವುದಕ್ಕೂ ಯೋಚನೆ ಮಾಡದೆ ನಮ್ಮ ಜೊತೆ ಚೆನ್ನಾಗಿರ್ಬೇಕನ್ನೋದೇ ನಮ್ಮ ಆಸೆ. ನಮ್ಮ ಈ ಸಂಸಾರ ಯಾವಾಗಲೂ ಆನಂದ ಸಾಗರದಂತೆ ಇರಬೇಕಣ್ಣ. ಬಾಳಿನ ಬೀದಿ ಏರುಪೇರು, ಇಲ್ಲಿ ಸಾಗಲೇಬೇಕು ನಮ್ಮ ತೇರು. ಬಾಳಿನ ಬೀದಿ ಏರುಪೇರು, ಇಲ್ಲಿ ಸಾಗಲೇಬೇಕು ನಮ್ಮ ತೇರು. ಬಯಸಿದ್ದೆಲ್ಲ ಎಂದು ನಮ್ಮ ಕೈಗೆ ಸಿಕ್ಕದು, ನಾವು ತಂದ ಪುಣ್ಯ ಎಷ್ಟೋ ಅಷ್ಟೇ ನಮ್ಮದು. ಚಿಂತಿಸಬೇಡ ಮನವೇ, ದಾರಿ ಸಾಗಿಸು. ಬಾಳಿನ ಬೀದಿ ಏರುಪೇರು, ಇಲ್ಲಿ ಸಾಗಲೇಬೇಕು ನಮ್ಮ ತೇರು. ಬಾಳಿನ ಬೀದಿ ಏರುಪೇರು. ಸಿರಿತನ ಸುರಿದಾಗ ದೇವರು ದೊಡ್ಡೋನೆನ್ನೋದೇ, ಬಡತನ ಬಡಿದಾಗ ತುಂಬಾ ಕ್ರೂರಿ ಎನ್ನೋದೇ. ಅಮೃತ ದೊರೆತಾಗ ಆಹಾ ಪುಣ್ಯ ಅನ್ನೋದೇ, ಅಂಬಲಿ ಉಣುವಾಗ ಅಯ್ಯೋ ಕರ್ಮ ಎನ್ನೋದೇ. ನಮಗೆ ಕಷ್ಟ ಬಂದಾಗ ಪರರ ಕಷ್ಟ ತಿಳಿಯೋಣ, ಅವರ ಕಣ್ಣ ಒರೆಸುತ್ತ ನಮ್ಮ ಕಷ್ಟ ಮರೆಯೋಣ. ನೆನೆಸಿದ್ದೆಲ್ಲ ನಡೆದರೆ ನಮ್ಮ ಮಿತಿಯೇ ತಿಳಿಯದು, ಬಿದ್ದು ಎದ್ದು ಗೆದ್ದರೆ ತಾನೇ ಬಾಳು ಎನ್ನುವುದು. ಸೋಲಲೆ ಬೇಡ ಮನವೇ, ಆಟ ಸಾಗಿಸು. ಬಾಳಿನ ಬೀದಿ ಏರುಪೇರು, ಇಲ್ಲಿ ಸಾಗಲೇಬೇಕು ನಮ್ಮ ತೇರು. ಬಾಳಿನ ಬೀದಿ ಏರುಪೇರು. ಗೌಡ್ರೆ, ಗೌಡ್ರೆ, ಏನ್ ಸರಳ ಸಮಾಚಾರ? ಇಷ್ಟು ದೂರ ಪಯಣ? ಗೌಡ್ರೆ, ನನ್ನ ಗಂಡಂಗೆ ತುಂಬ ಹುಷಾರಿಲ್ಲ, ಆಸ್ಪತ್ರೆ ಕರ್ಕೊಂಡೋಗ್ಬೇಕು. 10,000 ಸಾಲ ಇದ್ರೆ ಕೊಡಿ. ಹಿಂದೆ ಕೊಡೋ ಸಾಲನೇ ತೀರ್ಸಕ್ಕಾಗಿಲ್ಲ, ಮತ್ತೆ ದುಡ್ಡು ಕೇಳ್ತಾ ಇದೆಯಲ್ಲ. ದಯವಿಟ್ಟು ಇಲ್ಲ ಅಂತ ಮಾತ್ರ ಹೇಳಬೇಡಿ, ನಿಮ್ಮ ಕೈ ಮುಗಿತೀನಿ. ಹಣ ನನಗೆ ಬೇಕೇ ಬೇಕು. ನಾನು ನಿನಗೆ ದುಡ್ಡು ಕೊಡ್ತೀನಿ, ಆದ್ರೆ ಏನ್ ಹೇಳಿ ಗೌಡ್ರೆ? ಒಂದೇ ಒಂದಿನ ನನ್ನ ಹೆಂಡತಿ ಆಗಿರ್ಬೇಕು. ನಾಯಿ, ನಿನ್ನ ದೇವ್ರು ಅನ್ಕೊಂಡಿದ್ದೆ, ಆದ್ರೆ ಇಂಥ ರಾಕ್ಷಸ ಅಂತ ಗೊತ್ತಿರ್ಲಿಲ್ಲ. ನನ್ನಂತ ಹೆಣ್ಮಕ್ಳು ಶಾಪ ನಿನ್ನ ಸುಮ್ಮನೆ ಬಿಡೋದಿಲ್ಲ, ನಿನ್ನ ದೇವ್ರು ನೋಡ್ಕೊತಾನೆ. ಬಾಳಿನ ತೇರಲ್ಲಿ ದುಡಿಮೆ ಒಂದೇ ದೇವರು, ದೇವರ ಬೆಳಗೋದೆ ಬೆವರಿನ ಎಣ್ಣೆ ದೀಪಗಳು. ಸಹನೆ ಸಂಯಮವೇ ತೇರಿನ ಎರಡು ಗಾಲಿಗಳು, ಕರುಣೆ ಮಮತೇನೆ ಗಾಳಿಯ ಹಿಡಿದ ಕೀಲಿಗಳು. ದಿಬ್ಬ ಎದುರು ಬಂದಾಗ ಎಳೆಯ ಲಂಜಬಾರದು, ಇಳಿಯುವಾಗ ಜೋಪಾನ ಕಾಲು ಜಾರಬಾರದು. ಸವೆಸಿದ್ದೆಲ್ಲ ಬೇಕು ಎಂದರೆ ಎಂದು ದೊರಕದು, ಆಡಿಸುವಾತ ಕೇಳುವುದೇನೋ ನಮಗೆ ತಿಳಿಯದು. ಮರುಗಲೆ ಬೇಡ ಮನವೇ, ಬಾಳ ಪ್ರೀತಿಸು.
ನನ್ನ ತಮ್ಮಂದ್ರನ್ನ ಓದಿಸಿ ಪೊಲೀಸು ಡಾಕ್ಟ್ರು ಮಾಡಬೇಕು ಅಂದ್ಕೊಂಡಿದ್ದೀನಿ. ಭೂಮಿಯ ಬಾಳು ಬರೀ 3 ದಿವಸ ಅಂತಾರೆ, 3 ದಿನದಲ್ಲಿ ಎಷ್ಟು ಸಾಧ್ಯ ಕಲಿಯೋದು? ಅನುಭವಿಗಳ ಮಾತು ಕೇಳು ಒಳ್ಳೆಯದಂತಾರೆ, ಕೇಳಿದರೆ ತಿಳಿಯೋದಲ್ಲ ಬಾಳು ಅನ್ನೋದು. ಒಂದು ದಿನ ಕಲಿಯೋಕೆ, ಒಂದು ದಿನ ನಲಿಯೋಕೆ, ಎಲ್ಲ ಮೆಲುಕು ಹಾಕುತ್ತಾ ಒಂದು ದಿನ ಹೋಗೋಕೆ. ಬಯಸಿದ್ದೆಲ್ಲ ಎಂದು ನಮ್ಮ ಕೈಗೆ ಸಿಕ್ಕದು, ನಾವು ತಂದ ಪುಣ್ಯ ಎಷ್ಟೋ ಅಷ್ಟೇ ನಮ್ಮದು. ಚಿಂತಿಸಬೇಡ ಮನವೇ, ದಾರಿ ಸಾಗಿಸು, ಬಾಳಿನ ಬೀದಿ ಏರುಪೇರು, ಇಲ್ಲಿ ಸಾಗಲೇಬೇಕು ನಮ್ಮ ತೇರು, ಬಾಳಿನ ಬೀದಿ ಏರುಪೇರು. ಅಣ್ಣ, ಅದ್ಕೆ ತಾರಾ, ತಾರಾ, ಅಣ್ಣ ಯಾರು ಕಾಣ್ತಲ್ವಲ್ಲ? ತಾರಾ. ಬಂದೆ. ಏನ್ರಿ ಇಷ್ಟೊಂದು ಖುಷಿಯಾಗಿದ್ದೀರಾ? ಇದೇನಿದು ಕೈಯಲ್ಲಿ ಸ್ವೀಟ್ ಬೇರೆ ತಂದಿದ್ದೀರಾ? ನಿನಗೊಂದು ಸಿಹಿ ಸುದ್ದಿ ಕಣೆ, ನನಗೆ ಕೆಲಸ ಸಿಕ್ತು. ಎಲ್ಲಿ ಅಣ್ಣ ಅದಕ್ಕೆ ಕಾಣ್ತಾ ಇಲ್ಲ? ಅವ್ರಿದ್ರೆ ತಾನೇ, ಅವ್ರ ಮನೇಲಿಲ್ಲ. ಎಲ್ಲೋದ್ರು? ಅದು ಅದು ಅದೇನಾಯ್ತಂದ್ರೆ. ಅದೇನು ಅಂತ ನಾನು ಹೇಳ್ತೀನಿ. ಅಣ್ಣ ನೀನಿಲ್ಲಿ. ಛೇ, ನಿನ್ನಂತ ಅಣ್ಣ ತಂಗಿ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ ನನಗೆ. ಬೇರೆಯವ್ರ ಮಾತು ಕೇಳಿ ಈ ತರ ಆಗ್ತದೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲ. ಅಣ್ಣ ಅಣ್ಣ ನೀ ಏನ್ ಹೇಳ್ತಾ ಇದ್ಯಾ? ನಾನು ಅವ್ರ ಮಾತು ಕೇಳ್ಕೊಂಡು ಹಾಲು ಜೈನಂತ ಸಂಸಾರಕ್ಕೆ ಹುಳಿ ಹಿಂಡ್ಬಿಟ್ಟೆ. ನನ್ನಂತ ಅವಳಿಗೆ ಕ್ಷಮೆನೇ ಇಲ್ಲ. ನಾನಿನ್ನ ಬದುಕಿರೋದ್ರಲ್ಲಿ ಅರ್ಥನೇ ಇಲ್ಲ. ಆಗಿದ್ದೆಲ್ಲ ಆಗೋಯ್ತು, ಈಗತ್ತೇನು ಪ್ರಯೋಜನ? ಬಾ ಮೊದಲು ಅವ್ರ ಅಣ್ಣಕ್ಕೆ ಹುಡ್ಕೋಣ. ವಿಷ್ಕಂಠ, ನನ್ನ ಜೀವನದಲ್ಲಿ ಬಿರುಗಾಳ ಎಬ್ಬಿಸ್ಬಿಟ್ಟೆ ನೀನು. ನಿನ್ನನ್ನು ಮಾತ್ರ ಸುಮ್ಮನೆ ಬಿಡಲ್ಲ. ಸರಳ, ತುಂಬ ಸುಸ್ತಾಗ್ತದೆ, ಇಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದೋಗೋಣ. ಆಗ್ಲಿ ರೀ. ಯಾರಪ್ಪ ನೀವು? ಯಾಕಿಲ್ಲಿ ಕೂತಿದ್ದೀರಾ? ಅದು ತುಂಬ ಸುಸ್ತಾಗಿತ್ತು, ಸ್ವಲ್ಪ ಹೊತ್ತು ಕೂತೋಗೋಣ ಅಂತ ಬಂದ್ವಿ. ಏನಪ್ಪ, ಕುಡಿಯಕ್ಕೆ ಸ್ವಲ್ಪ ನೀರು ಕೊಡ್ತೀರಾ? ಊಟ ಮಾಡಿದ್ದೀರಾ? ಸರಿ ಬನ್ನಿ ಊಟ ಮಾಡಿ. ನಿಮ್ಮನ್ನು ನೋಡ್ತಾ ಇದ್ರೆ ತುಂಬ ಒಳ್ಳೆಯವ್ರ ಥರ ಕಾಣಿಸ್ತಿದ್ದೀರಾ. ನಿಮ್ಮ ನೋವು ಏನಿದೆಯೋ ಏನೋ, ಊಟ ಮಾಡಿ. ಅಣ್ಣ. ಏನಂದಮ್ಮ? ನನ್ನ ಅಣ್ಣ ಅಂದಿಯಾ? ನನಗೂ ಒಬ್ಳು ತಂಗಿ ಇದ್ಲಮ್ಮ, ಅವಳು ನೆನಪಾಗ್ತಾ ಇದೆ. ಈಗಲೂ ಅವಳು ನನ್ನ ಜೊತೆಲಿ ಇದ್ದಿದ್ರೆ ನಿಮ್ಮ ಥರನೇ ಇರ್ತಾ ಇದ್ಲೋ ಏನೋ. ನನ್ನ ಚಿನ್ನು ಎಲ್ಲಿದ್ದಾಳೋ ಏನೋ,
ಏನು ಮಾಡ್ತಾ ಇದ್ದಾಳೋ? ಏನು ಚಿನ್ನುನಾ? ಅಂದ್ರೆ ಅಂದ್ರೆ ನನ್ನ ಅಣ್ಣ? ನೀನು ಯಾರಮ್ಮ? ನಾನೇಣ್ಣ ನಿಮ್ ಚಿನ್ನು. ಗೌಡ್ರೆ ಓ ಏನಮ್ಮ ತಾರ ಇಲ್ಲಿ ತನಕ ಕೈಲಿ ಸ್ವೀಟ್ ಬೇರೆ ತಂದಿದ್ಯಾ? ನಾನು ಅನ್ಕೊಂಡಿದ್ದ ಕೆಲಸನ ಸಾಧಿಸ್ಬಿಟ್ಟೆ ಅಲ್ವಾ, ಅದಕ್ಕೆ ಈ ಸ್ವೀಟ್. ಅಂದ್ರೆ ವಿನಯ್ ಮನೇನ ಚಿತ್ರ ವಿಚಿತ್ರ ಮಾಡಿದೆ, ಅವ್ರ ಅಣ್ಣನ ಸಂಸಾರನ ಬೀದಿಗೆ ಬರೋ ಹಾಗೆ ಮಾಡಿದೆ. ಆಹಾ, ಎಂತ ಸಿಹಿಯಾದ ವಿಚಾರ. ಹಾಗಾದ್ರೆ ನಾನು ಈ ಸ್ವೀಟ್ನ ತಿನ್ಲೇಬೇಕು. ಡ್ಯಾಡಿ, ನೀವು ಸ್ವಲ್ಪ ತಗೊಳ್ಳಿ. ಕೊಡ್ಲಾ ಮಗ? ಏನಿದು ಗಂಟ್ಲೆಲ್ಲ ಉರಿತಾ ಇದೆಯಲ್ಲ? ಮಗನೇ, ಏನು ಆಯ್ತಾ ಇದೆ ಇದು? ಹೊಟ್ಟೆಯಲ್ಲೂ ತೋರಿಸ್ತಾ ಇದಲ್ಲ. ಅಪ್ಪ, ಏನಾಯ್ತಪ್ಪ? ನಿಮ್ಮಂತ ಪಾಪಿಗಳು ಈ ಭೂಮಿ ಮೇಲೆ ಬದುಕೆ ಇರಬಾರ್ದು. ಪಾಪಿಗಳ್ರ ಸಾಯ್ರಿ. ತಾರಾ, ಇದನ್ನೆಲ್ಲ ನಾನು ನೋಡ್ಕೋತೀನಿ. ನೀನು ನಡಿಯಮ್ಮ ನೀನು. ಇನ್ನು ಮುಂದೆ ನೀವು ಎಲ್ಲೂ ಹೋಗ್ಬಾರ್ದು, ನಮ್ಮನೇಲೇ ಇರಬೇಕು. ನಮ್ಮಿಂದ ನಿಮ್ಗೆ ಯಾಕೆ ತೊಂದರೆ? ನಾವೆಲ್ಲೋ ಇರ್ತೀವಿ ಬಿಡಿ. ಏನು ಹೇಳ್ಬೇಡಿ, ಚಿಕ್ಕ ವಯಸ್ಸಿನಲ್ಲೇ ಕಾಣೆಯಾಗಿದ್ದ ನನ್ನ ತಂಗಿ ಸಿಕ್ಕಿದ್ದಾಳೆ. ಅವಳನ್ನ ಮತ್ತೆ ದೂರ ಮಾಡ್ಕೊಳ್ಳೋಕ್ಕೆ ನನಗೆ ಇಷ್ಟ ಇಲ್ಲ. ಅಲ್ಲ, ಅದೇನು ಅಂದರೆ ಬೇರೆ ಮಾತು ಹೇಳೋಗಿಲ್ಲ. ನೀವು ನನ್ನ ಬಿಟ್ಟೋಗಲ್ಲ ಅಂತ ಹಣೆ ಮಾಡಿ.
ಎಸ್ ಸರ್. ಈಗ ತಾನೇ ಫೋನ್ ಬೈತು, ಸ್ಮಶಾನದಲ್ಲಿ ಒಂದು ಕೇಸ್ ಇದೆ, ನಡೀರಿ ಹೋಗೋಣ. ಓಕೆ ಸರ್. ರೀ ಯಾರು ನೋಡ್ರಿ. ವಿಶಾಲ್, ವಿಶಾಲ್ ಯಾಕೋ ಏನಾಯ್ತು? ಯಾಕೋ ಹೇಳ್ತಾ ಇದ್ದೀಯಾ ವಿಶಾಲ್? ಯಾಕೋ ಈ ರೀತಿ ಆಗ್ಬಿಟ್ಟಿದ್ಯಾ? ಏನಾಯ್ತು ಹೇಳೋ. ಸಾಹೇಬ್ರೆ ಏನಿಲ್ಲಿ? ಸಾಹೇಬ್ರೆ ಕುಡಿಯೋಕೆ ಏನಾದರೂ ಎಳ್ನೀರು ತರಿಸ್ಲಾ? ಎಳ್ನೀರೇನು ಬೇಡ, ಕುಡಿಯೋಕ್ಕೆ ನೀರು ಕೊಡಿ. ಮನೆ ಇಲ್ಲೇ ಇದೆ, ಬನ್ನಿ ಸರ್. ಸರಳ, ಕುಡಿಯೋಕೆ ಸ್ವಲ್ಪ ನೀರು ತಗೋವಮ್ಮ. ಅದ್ಕೆ ವಿನಯ್, ವಿಶಾಲ್ ಚೆನ್ನಾಗಿದ್ದೀರೇನ್ರೋ? ಚೆನ್ನಾಗಿದ್ದೀವಿ ಅದಕ್ಕೆ ಅಣ್ಣ ಎಲ್ಲಿ? ಅಣ್ಣನ್ನ ರೀ, ಯಾರು ಬಂದಿದ್ದಾರೆ ನೋಡಿ ಇಲ್ಲಿ. ಅಣ್ಣ. ವಿಶಾಲ್, ವಿನಯ್. ಅಣ್ಣ ಇರ್ಲಿ ಹೇಳಮ್ಮ. ನನಗೆ ಕ್ಷಮಿಸ್ಬಿಡೋಣ. ಹೇಳಿ. ಇರ್ಲಿ ಬಿಡಿ, ನೀವು ಮಾಡಿದ್ದು ತಪ್ಪು ಅಂತ ಗೊತ್ತಾಯ್ತಲ್ಲ, ಅಷ್ಟೇ ಸಾಕು. ಇನ್ ಮುಂದೆ ನಮ್ಮನ್ನ ನಮ್ಮ ಸಂಸಾರನ ಯಾರಿಂದನೂ ಬೇರೆ ಮಾಡೋಕೆ ಸಾಧ್ಯನೇ ಇಲ್ಲ.